ಪಿಕಲ್ಸಲ್ಲೇ ಬಂದ್ಬಿಟ್ಟು ನಮ್ಮದೊಂದು 8 to 10 ವೆರೈಟೀಸ್ ಇದೆ. 1 ಕೋಟಿ ಖರ್ಚು ಮಾಡಿದ್ರೂ ನಿಮಗೆ ಮಾರ್ಕೆಟ್ ಮಾಡೋಕ್ಕಾದರೆ ಮಾತ್ರ ಇದೆಲ್ಲ. ಮಿಷಿನರಿ ಮೇಲೆ ಎಷ್ಟು ಕಡಿಮೆ ಇನ್ವೆಸ್ಟ್ ಮಾಡ್ತೀರಿ ಅಷ್ಟು ಸೇಫ್. ಎನಿ ಫುಡ್ ಪ್ರಾಡಕ್ಟ್ ಇಂಡಸ್ಟ್ರಿ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ 10 to 20,000 rupees ಮಿನಿಮಮ್ ಅಂದ್ರೂ ಒಂದು 20 to 25,000 rupees ಪರ್ ಡೇ ಯು ಕ್ಯಾನ್ ಅರ್ನ್. 15,000 ರೂಪಾಯಿ ಪಲ್ವರೈಸರ್ ಮಿಷಿನಿಂದ ನಾನು ವರ್ಷಕ್ಕೆ ಒಂದು 50 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ತೀನಿ. ಈಗ ನೀವು ಬಿಸ್ನೆಸ್ಸಲ್ಲಿ ಫೇಲ್ಯೂರ್ನ ನೋಡಿದ್ದೀರಾ ಸರ್? ನಂದು ಕಾರ್ಪೊರೇಟ್ ಲೈಫ್ ಬಿಡ್ತಿದ್ದಂಗೆ ನಾನು ಅಗ್ರಿಕಲ್ಚರ್ಗೆ ಎಂಟ್ರಿ ಆದ್ನಲ್ವ, ಅಲ್ಲಿಂದನೂ ಐ ಹ್ಯಾವ್ ಸೀನ್ ಲಾಟ್ ಆಫ್ ಫೇಲ್ಯೂರ್ಸ್. ನನ್ನ ಬ್ರ್ಯಾಂಡಲ್ಲಿ ಲೊಟ್ಟಕ್ಕೆ ನೀವು ಇದನ್ನು ಟೇಸ್ಟ್ ಮಾಡಿದ್ರೆ ಸಾಮಾನ್ಯವಾಗಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲನೂ ಹೆಂಗಿದೆ ಅಂತ ಒಂದು ಲೊಟ್ಟಿಗೆ ಹಾಕ್ತೀವಿ. ಸೊ ಅದೇ ನಾನು ಬ್ರ್ಯಾಂಡ್ ಇಟ್ಟಿದ್ದೀನಿ. ಬ್ರ್ಯಾಂಡ್ ಅಂದ್ರೆ ಅದ್ರ ಹೆಸರಲ್ಲಿ ಒಂದು ಗತ್ತಿದೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ಎಲ್ರಿಗೂ ಕೂಡ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅನ್ನುವಂಥ ಕನಸಿರುತ್ತೆ. ಆದರೆ ಬಿಸ್ನೆಸ್ ಅಂತ ಬಂದಾಗ ಎಲ್ರಿಗೂ ಕೂಡ ತಲೆಯಲ್ಲಿರೋದು ಏನು ಹೇಳಿ, ದೊಡ್ಡ ಬಂಡವಾಳ ಹೂಡಿಕೆ ಮಾಡಬೇಕು. ಬಿಸ್ನೆಸ್ ಅಂತ ಬಂದರೆ ಮಾರ್ಕೆಟಿಂಗ್ ಬಗ್ಗೆ ನಾಲೆಜ್ ಇರಬೇಕು, ಕಷ್ಟಪಡಬೇಕು. ಕೆಲವೊಂದಷ್ಟು ಜನ ಬಿಸ್ನೆಸ್ಸನ್ನು ಶುರು ಮಾಡಿರ್ತಾರೆ, ಆದರೆ ಸಡನ್ ಸ್ಟಾಪ್ ಆಗುತ್ತೆ, ಫೇಲ್ಯೂರನ್ನು ಕಾಣ್ತಾರೆ, ಲಾಸನ್ನು ಅನುಭವಿಸ್ತಾರೆ. ಆದರೆ ಸರಿಯಾದ ಪ್ಲಾನಿಂಗ್ ಇಟ್ಕೊಂಡು ನಾವು ಬಿಸ್ನೆಸ್ಸನ್ನು ಶುರು ಮಾಡಿದ್ವಿ ಅಂತಂದರೆ ಪಕ್ಕ ರನ್ ಆಗುತ್ತೆ. ಸೊ ಹಾಗಾದರೆ ಬೆಸ್ಟ್ ಬಿಸ್ನೆಸ್ ಯಾವುದಪ್ಪ ಅಂತ ನೀವು ಯೋಚಿಸ್ತಾ ಇದ್ರೆ, ಸೊ ನಿಮ್ಮ ಮನೆಯಲ್ಲೇ ಆ ಬಿಸ್ನೆಸ್ ಇರುತ್ತೆ ಸ್ನೇಹಿತರೆ. ಅದೇನಪ್ಪ ಅಂತಂದರೆ, ಈಗ ಗೃಹಿಣಿಯರು ಪಿಕ್ಕಲನ್ನು ರೆಡಿ ಮಾಡ್ತಾರೆ, ಜ್ಯೂಸ್ ಅಂತ ಮಾಡೇ ಮಾಡ್ತಾರೆ. ಸೊ ಅದಾದ ಮೇಲೆ ಈಗ ಜಾಮ್ಗಳನ್ನು ರೆಡಿ ಮಾಡ್ತಾರೆ. ಇದನ್ನೇ ನೀವು ಬಿಸ್ನೆಸ್ಗೆ ಬಂಡವಾಳವಾಗಿ ಹೂಡಿಕೆ ಮಾಡ್ಬೋದು. ಅಂದರೆ ಇದೇ ಬಿಸ್ನೆಸ್ಸನ್ನು ನೀವು ಮನೆಯಲ್ಲೇ ಶುರು ಮಾಡ್ಬೋದು. ಸೊ ಕೇವಲ 15,000 ನಿಮ್ಮ ಹತ್ರ ಇತ್ತು ಅಂತಂದರೆ ಅದನ್ನು ಹೂಡಿಕೆ ಮಾಡಿ ತಿಂಗಳಿಗೆ ಸುಮಾರು 10 ಲಕ್ಷ ತನಕ ಪ್ರಾಫಿಟ್ ಮಾಡ್ಬೋದು. ಹೇಗಪ್ಪ ಅಂತ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋವನ್ನು ನೀವು ಕೊನೆಯ ತನಕ ಮಿಸ್ ಮಾಡದೆ ನೋಡಬೇಕು. ಸೊ ಇವರು ಕೂಡ ಬಿಸ್ನೆಸ್ಸನ್ನು ಶುರು ಮಾಡಿರುವಂಥದ್ದು ಮನೆಯಿಂದಲೇ ಈಗ ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇದ್ದಾರೆ. ಸೊ ಅವರೇ ಚಂದ್ರಶೇಖರ್ ಅವರು. ಸುಮಾರು 3 ವರ್ಷದಿಂದ ಆಯುರ್ ಆಯಿಲ್ ಹಾಗೆ ಬೇವರ್ಜೀಸ್ ಅನ್ನುವಂಥ ಒಂದು ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇದ್ದಾರೆ. ಇವರು ಬೇರೆ ಬೇರೆ ರೀತಿಯಾದಂಥ ಜಾಮ್ಗಳನ್ನು ತಯಾರಿಸ್ತಾರೆ, ಬೇರೆ ಬೇರೆ ರೀತಿಯಾದಂಥ ಉಪ್ಪಿನಕಾಯನ್ನು ತಯಾರಿಸ್ತಾರೆ, ಜ್ಯೂಸನ್ನು ತಯಾರಿಸ್ತಾರೆ. ಸೊ ಇವತ್ತು ಯಾವ ರೀತಿಯಾಗಿ ನಾವು ಒಂದು ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಅವರನ್ನು ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಹೇಗಿದ್ದೀರಾ? ಫೈನ್ ಮೇಡಮ್. ಥ್ಯಾಂಕ್ ಯು ಸರ್, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಸರ್, ಈಗ ನೀವು ಬಿಸ್ನೆಸ್ ಅಂತ ಬಂದಾಗ ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ ಬಿಸ್ನೆಸ್ ಶುರು ಮಾಡಬೇಕು ಅಂತ. ಆದರೆ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಯಾವ ಬಿಸ್ನೆಸ್ ಶುರು ಮಾಡೋದು ಕನ್ಫ್ಯೂಷನ್ ಇರುತ್ತೆ. ಸೊ ನಮಗೆ ಗೊತ್ತಿರುವಂಥ ವಿದ್ಯೆನೇ ತುಂಬ ಜನರಿಗೆ ಅದು ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಅನ್ನೋದು ಗೊತ್ತಿರೋದಿಲ್ಲ. ಆದರೆ ನೀವು ಜಾಮ್ ಆಗಿರ್ಬೋದು, ಪಿಕ್ಕಲ್ಸು, ಜ್ಯೂಸು ಇವೆಲ್ಲವನ್ನ ಈಗ ರೆಡಿ ಮಾಡಿ ಒಳ್ಳೆ ಆದಾಯ ಗಳಿಸ್ತಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಹೇಗೆ ಸರ್ ಈ ಬಿಸ್ನೆಸ್ ಶುರುವಾಯಿತು? ಮನೆಯಿಂದಲೇ ಶುರುವಾಗಿದ್ದ ಹೇಗೆ? ಹೌದು ಮೇಡಮ್, ಇದು ಮನೆಯಿಂದಲೇ ಶುರುವಾಗಿದ್ದು. ಫಸ್ಟ್ ನಾವೇನು ಮಾಡ್ತಿದ್ವಿ, ಅಗ್ರಿಕಲ್ಚರ್ ನನ್ನ ಬ್ಯಾಕ್ಗ್ರೌಂಡು. ಸೊ ಅದಕ್ಕೆ ಮುಂಚೆ ನಾನು ಕಾರ್ಪೊರೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಅದಾದಮೇಲೆ ನಾನು ಅಗ್ರಿಕಲ್ಚರ್ಗೆ ಎಂಟ್ರಿ ಆದೆ. ಅಗ್ರಿಕಲ್ಚರ್ಗೆ ಎಂಟ್ರಿ ಆದಮೇಲೆ ನಾನು ಪೊಮೊಗ್ರಾನೇಟು, ಬನಾನಾ, ಪಪಾಯ, ಸೊ ಈ ಥರ ಕ್ರಾಪ್ಸ್ನ ನಾನು ಬೆಳೆಯೋಕ್ಕೆ ಶುರು ಮಾಡಿದೆ. ಸೊ ಹೌದೌದು, ನಮ್ಮದೇ ಜಾಗ ಆಯಿತು. ಮತ್ತು ಲೀಸಿಗೆ ತೊಗೊಂಡ್ವಿ. ಮತ್ತು ನಾನು ಇನ್ನೊಬ್ಬ ಪಾರ್ಟ್ನರ್ ಜೊತೆ ಸೇರಿಬಿಟ್ಟು, ನನ್ನ ಕಸಿನ್ ಪಾರ್ಟ್ನರು, ಸೊ ಅವ್ರ ಜೊತೆ ಸೇರಿಬಿಟ್ಟು ನಾವು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ವಿ. ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಮೇಜರಾಗಿ ಫೇಲ್ಯೂರ್ಸ್ ಏನು ಕಂಡಿದ್ದು ಅಂದರೆ, ನಿಮಗೆ ಒಂದು ಮಾರ್ಕೆಟಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ಸ್ ಇರ್ಬೋದು, ಆಮೇಲೆ ವೆದರ್ ಫ್ಲಕ್ಚುಯೇಷನ್ಸ್ ಇರ್ಬೋದು. ಇದರೆಲ್ಲದರಿಂದ ಏನಂದರೆ ನಿಮಗೆ ಅಗ್ರಿಕಲ್ಚರ್ ಪ್ರೊಡ್ಯೂಸಸ್ ಈಗಲೂ ಒಂದು 50 to 60% ಆಫ್ ದಿ ಅಗ್ರಿಕಲ್ಚರ್ ಪ್ರೊಡ್ಯೂಸಸ್ ಏನಿದೆ, ಇಟ್ ಈಸ್ ಗೋಯಿಂಗ್ ಟು ಬಿ ವೇಸ್ಟೆಡ್. ನಿಮಗೆ ಮಾರ್ಕೆಟಲ್ಲಿ ನೋಡಿ, ನಿಮಗೆ ಒಂದು ಶೈನಿಂಗ್ ಇರಬೇಕು, ಓಕೆ, ಸೈಜ್ ಇರಬೇಕು, ಈ ಥರದ್ದು ಎಲ್ಲ ಪ್ರಾಬ್ಲಮ್ಸು ಇರುತ್ತೆ. ಸೊ ನಿಮಗೆ ವೇಸ್ಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ, ರಿಜೆಕ್ಷನ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಈ ವೇಸ್ಟೇಜು ಮತ್ತು ರಿಜೆಕ್ಷನ್ಸ್ ಅಂತ ಏನು ಬರುತ್ತೆ, ಇದನ್ನು ನಾನು ಯಾವ ಥರ ವ್ಯಾಲ್ಯೂ ಎಡಿಷನ್ ಮಾಡ್ಬೋದು, ಯಾವ ಥರ ವ್ಯಾಲ್ಯೂ ಎಡಿಷನ್ ಮಾಡಿಬಿಟ್ಟು ನಾನು ಯಾವ ಥರ ಇದನ್ನು ಮಾರ್ಕೆಟಲ್ಲಿ ರಿಲೀಸ್ ಮಾಡಿ ದುಡ್ಡನ್ನ ರಿಕವರ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡಿದೆ. ಸೊ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಫಾರ್ ಎಕ್ಸಾಂಪಲ್ ಪೊಮೊಗ್ರಾನೇಟು, ನಿಮಗೆ ಪೊಮೊಗ್ರಾನೇಟು ಒಂದು ಪ್ಲ್ಯಾಂಟಿಂದ ಒಂದು 10 kgs ನಾವು ಹಾರ್ವೆಸ್ಟ್ ಮಾಡಿದ್ವಿ ಅಂದರೆ ನಿಮ್ಗೊಂದು 3 to 4 kgs ಮಾತ್ರ ಒಳ್ಳೆ ಪ್ರೈಸ್ಗೆ ಹೋಗುತ್ತೆ. ರಿಮೈನಿಂಗ್ 5 to 6 kgs ಅಂತ ಏನಿರುತ್ತೆ, ಅದು ನಿಮಗೆ 30% ಒಳ್ಳೆ ಕ್ವಾಲಿಟಿ ಫ್ರೂಟ್ ಏನು ಪ್ರೈಸ್ಗೆ ಹೋಗ್ತಿರೋದು ಅದಕ್ಕಿಂತ 30 to 20% ಕಡಿಮೆ ಹೋಗ್ಬಿಡುತ್ತೆ. ಅಷ್ಟು ಕಡಿಮೆ ಹೋಗುತ್ತೆ ರೇಟು. ಸೊ ಅದನ್ನು ನಾವು ನೀಟಾಗಿ ಪ್ರೋಸೆಸ್ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡಿ ನಿಮ್ಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ, ಅದರ ಅಂಗಸಂಸ್ಥೆಗಳಂತೆಲ್ಲ ಇರ್ತವೆ. GKVK ಇದೆ, IIHR ಇದೆ, ಆ ಥರದ್ದೆಲ್ಲ ತುಂಬ ಇನ್ಸ್ಟಿಟ್ಯೂಟ್ಸ್ ಇದೆ. ಸೊ ಅವರಲ್ಲೆಲ್ಲ ನಮಗೆ ಟೆಕ್ನಾಲಜಿ ಸಿಗುತ್ತೆ, ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಆ ಇನ್ಫಾರ್ಮೇಷನ್ನು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವಿವತ್ತು ಜಾಮ್ಸ್ ಇರ್ಬೋದು, ಪಿಕಲ್ಸ್ ಇರ್ಬೋದು, ಸ್ಕ್ವಾಷಸ್ ಇರ್ಬೋದು, ಈ ವೇಸ್ಟ್ ಅಂತ ಏನು ಕರಿತೀವಿ, ಈ ವೇಸ್ಟಿಂದನೇ ನಾವು ಇವತ್ತು ಕನ್ವರ್ಟ್ ಮಾಡಿಬಿಟ್ಟು ವಿ ಆರ್ ಮೇಕಿಂಗ್
ಮೋರ್ ಮನಿ ದ್ಯಾನ್ ಗುಡ್ ಕ್ವಾಲಿಟಿ ಫ್ರೂಟ್ಸ್. ಸರ್ ಈಗ ನೀವು ಸರಿ ಬಿಸ್ನೆಸ್ ಮಾಡಬೇಕು ಅನ್ನೋಂಥ ಯೋಚನೆ ಮಾಡ್ತೀರಾ, ಸೊ ವೇಸ್ಟಿಂದಲೇ ಅದನ್ನು ರಿಕವರ್ ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನ್ ಇರುತ್ತೆ. ಬಟ್ ಈಗ ಸಡನ್ ಆಗಿ ಈಗ ನಾನು ಬಿಸ್ನೆಸ್ ಶುರು ಮಾಡ್ತೀನಿ ಅಂತಂದರೆ, ಮನೆಯಲ್ಲೇ ಶುರು ಮಾಡ್ತೀನಿ ಅಂತಂದರೆ ಬೇಸಿಕ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು ಸರ್? ನಿಮಗೆ ಎನಿ ಫುಡ್ ಪ್ರಾಡಕ್ಟ್ ಇಂಡಸ್ಟ್ರಿ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ 10,000 to 20,000 rupees. ನಿಮ್ಗೊಂದು ಸಿಂಪಲ್ ಮಿಕ್ಸಿ ಇತ್ತು ಅಂದರೆ ಯು ಕ್ಯಾನ್ ಸ್ಟಾರ್ಟ್. ಓಕೆ, ಅಂದರೆ ಈ ಗ್ರೈಂಡಿಂಗು ಎಲ್ಲ ಅದರಲ್ಲೇ ಆಗೋ ಎಲ್ಲ ಎವ್ರಿಥಿಂಗ್ ಯು ಕ್ಯಾನ್ ಡೂ. ಒಂದು 15,000 rupees ನೀವು ಖರ್ಚು ಮಾಡಿದ್ರೆ ಒಂದು ಪಲ್ವರೈಸರ್ ಸಿಗುತ್ತೆ ಮಾರ್ಕೆಟಲ್ಲಿ. ಈಗಲೂ ನನ್ನ ಹತ್ರ ಆ 15,000 rupees 15,000 ರೂಪಾಯಿ ಪಲ್ವರೈಸರ್ ಮಿಷಿನಿಂದ ನಾನು ವರ್ಷಕ್ಕೆ ಒಂದು 50 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ತೀನಿ. ಓಕೆ, ಬರೀ 15,000 ರೂಪಾಯಿ ಮಿಷಿನಲ್ಲಿ ವರ್ಷಕ್ಕೆ ಒಂದು 50 ಲಕ್ಷ ರೂಪಾಯಿ ಟರ್ನ್ ಓವರ್ ಮಾಡ್ಬೋದು. ಸೊ ನಿಮಗೆ ಗೊತ್ತಿರಬೇಕು ಯಾವ ಥರ ಮಾಡಬೇಕು ಏನು ಅಂದ್ಬಿಟ್ಟು. ಯು ಶುಡ್ ನೋ ಹೌ ಟು ಯೂಸ್ ದ ಮೆಷಿನರಿ. ಸೊ ದೆನ್ ಓನ್ಲಿ ಯು ಕ್ಯಾನ್ ಡೂ ಆಲ್ ದೀಸ್ ಥಿಂಗ್ಸ್. ಸೊ ಸ್ಟಾರ್ಟ್ ಫ್ರಮ್ ಅಂದರೆ ಒಂದೇ ಸರಿ ನಾವು 10 ಲಕ್ಷ ಗೌರ್ಮೆಂಟ್ ಸಬ್ಸಿಡಿ ಕೊಡುತ್ತೆ ಅಂದ್ಬಿಟ್ಟು 10 ಲಕ್ಷ 15 ಲಕ್ಷ ಇನ್ವೆಸ್ಟ್ ಮಾಡಿ ನಿಮಗೆ ಮಾರ್ಕೆಟೇ ಗೊತ್ತಿಲ್ಲ, ಮಾರ್ಕೆಟ್ ಸರ್ವೇನೇ ಮಾಡಿಲ್ಲ, ಆಮೇಲೆ ನೀವೆಲ್ಲ ಮಾಡಿದ್ಮೇಲೆ ಆ ಪ್ರಾಡಕ್ಟ್ ನಿಮ್ಗೆ ಹೆಂಗೆ ಯಾವ ಥರ ಪ್ಲೇಸ್ ಮಾಡಬೇಕು, ನಿಮ್ದು ಹೋಗುತ್ತಾ, ಪ್ರಾಡಕ್ಟ್ ರಿಜೆಕ್ಟ್ ಆಗುತ್ತಾ ನಿಮಗೆ ಗೊತ್ತಿಲ್ಲ. ಸೊ ನೀವು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಮತ್ತೆ ವಾಪಸ್ ಬರ್ತೀನಿ ಅಂದರೆ ನಿಮ್ಗೆ 15 ಲಕ್ಷ 10 ಲಕ್ಷ ಏನು ಇನ್ವೆಸ್ಟ್ ಮಾಡಿರ್ತೀರಿ ಅದರಲ್ಲಿ ನಿಮಗೆ ಒಂದು ಪೈಸನೂ ಸಿಗಲ್ಲ, ಮತ್ತು ಅದು ಸ್ಕ್ರಾಪ್ಗೆ ಹೋಗೋದು ಮಿಷಿನರಿ. ಸೊ ನೀವು ಟೆಸ್ಟ್ ಡ್ರೈವ್ ಅಂತ ಮಾಡ್ತಾರೆ. ಟೆಸ್ಟ್ ಡ್ರೈವ್ ಅಂದರೆ ನೀವು ಈ ಥರದ್ದು ಸ್ಮಾಲ್ ಮೆಷಿನರೀಸ್ ಇರ್ಬೋದು, ಸ್ಮಾಲ್ ಫೆಸಿಲಿಟೀಸ್ ಏನಂತ ಇರೋದು ಸಿಗುತ್ತೆ ನಿಮ್ಗೆ ಅವೈಲಬಿಲಿಟಿ ಇರುತ್ತೆ. ಅದರಲ್ಲಿ ನೀವು ಪ್ರಾಡಕ್ಟ್ನ ರೆಡಿ ಮಾಡಿ ಅದನ್ನು ಮಾರ್ಕೆಟಿಗೆ ಬಿಟ್ಟು ಅದನ್ನು ಡ್ರೈವ್ ಮಾಡಿ ಅಲ್ಲಿ ಟೆಸ್ಟ್ ಡ್ರೈವ್ ಮಾಡಿ, ಸೊ ಓಕೆ ನೀವು ನನ್ನ ಮಾರ್ಕೆಟ್ ಚೆನ್ನಾಗಿದೆ, ಈ ಪ್ರಾಡಕ್ಟ್ಗೆ ಚೆನ್ನಾಗಿದೆ ಅಂದಮೇಲೆ ದೆನ್ ಯು ಕ್ಯಾನ್ ಗೋ ಫಾರ್ ಬಿಗ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಈಗ ನೀವು ಸ್ಟಾರ್ಟ್ ಮಾಡಿದಾಗ ಬಿಗ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೇಗೆ? ಸೊ ಫಿನಾನ್ಷಿಯಲಿ ನೀವು ಸ್ಟ್ರಾಂಗ್ ಆಗಿದ್ರಾ ಸರ್? ಮೇಡಮ್ ಇಲ್ಲ, ನನ್ನ ಹತ್ರ ದುಡ್ಡಿತ್ತು ಅವಾಗ ಒಂದು ಸ್ವಲ್ಪ ದುಡ್ಡಿದ್ರೂ ಐ ಸ್ಟಾರ್ಟೆಡ್ ವಿತ್ ಏನು ಗುಲ್ಕನ್ ಅಂತಾರೆ, ಅಂದರೆ ರೋಸ್ ಪೆಟಲ್ ಗುಲ್ಕನ್. ಹೌದು. ಸೊ ಅದರಿಂದ ನಾನು ಸ್ಟಾರ್ಟ್ ಮಾಡಿದ್ದು, ಅದು ಫಸ್ಟ್ ಪ್ರಾಡಕ್ಟ್. ಆಗ ಡಿಮಾಂಡ್ ಇತ್ತಾ ಸರ್ ಗುಲ್ಕನ್? ಅಲ್ಲ, ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ. ಓಕೆ, ಮಾರ್ಕೆಟಲ್ಲಿ ಯು ಟೇಕ್ ಎನಿ ಪ್ರಾಡಕ್ಟ್ ದೆರ್ ಈಸ್ ಅ ಡಿಮ್ಯಾಂಡ್. ಬಟ್ ಅಂದರೆ ನಿಮಗೆ ಗೊತ್ತಿರಬೇಕು ಎಲ್ಲಿ ಪ್ಲೇಸ್ ಮಾಡಬೇಕು, ಪ್ರೈಸಿಂಗ್ ಇರ್ಬೋದು, ಆಮೇಲೆ ನೀವು ನೆಟ್ವರ್ಕ್ ಬಿಲ್ಡ್ ಮಾಡಬೇಕು, ನಮ್ಮ ಬ್ರ್ಯಾಂಡ್ನ ಬಿಲ್ಡ್ ಮಾಡಬೇಕು, ನೆಟ್ವರ್ಕ್ನ ಬಿಲ್ಡ್ ಮಾಡಬೇಕು. ಆವಾಗ ನೀವು ಏನೇ ಪ್ರಾಡಕ್ಟ್ ಮಾಡಿ ಮಾರ್ಕೆಟಲ್ಲಿ ಹೋಗುತ್ತೆ. ಸೊ ನಾವು ಮಾಡಿ ಮನೇಲಿ ಇಟ್ಕೊಂಡ್ಬಿಟ್ರೆ ಆಗಲ್ಲ. ಬಟ್ ಎಲ್ರಿಗೂ ಇರೋದೇ ಅದೇ ಪ್ರಾಬ್ಲಮ್, ಹೇಗೆ ನೆಟ್ವರ್ಕ್ನ ಬಿಲ್ಡ್ ಮಾಡೋದು, ಹೇಗೆ ಇದು ಮಾಡೋದು ಅಂತ ಹೆಂಗೆ ಸರ್ ಅದು? ಮೇಡಮ್ ಈಗ ಒಂದು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇದೆ, ಆಮೇಲೆ ಸ್ಟಾಲ್ಸ್ ಇದೆ, ಅಂದರೆ ಈವೆಂಟ್ಸ್ ಅಂತ ಎಲ್ಲ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಲಾಲ್ಬಾಗ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಅವ್ರನ್ನ ತಗೊಂಡ್ರೆ ವರ್ಷಕ್ಕೆ 3 ಈವೆಂಟ್ ಮಾಡ್ತಾರೆ. ಅವರು ಒಂದು ವರ್ಷದಲ್ಲಿ 3 ಈವೆಂಟ್ ಮಾಡ್ತಾರೆ. ಇಂಡಿಪೆಂಡೆನ್ಸ್ ಡೇಗೆ ಮಾಡ್ತಾರೆ, ಆಮೇಲೆ ರಿಪಬ್ಲಿಕ್ ಡೇಗೆ ಮಾಡ್ತಾರೆ, ಮತ್ತು ಈ ಹಲಸು ಮತ್ತು ಮಾವು ಮೇಳ ಅಂತ ಈಗ ಸ್ಟಾರ್ಟ್ ಆಗುತ್ತೆ, 20 days ಮಾಡ್ತಾರೆ. ಈ ಥರದ್ದು ನಿಮಗೆ ಎಸ್ಪೆಷಲಿ ಇಫ್ ಯು ಟೇಕ್ ಬೆಂಗಳೂರು ಅಲೋನ್ ನಿಮಗೆ ವರ್ಷ ಪೂರ್ತಿ ಈವೆಂಟ್ಸ್ ಇರುತ್ತೆ. ಯು ಹ್ಯಾವ್ ಟು ಪೇ ಸಮ್ ಮನಿ. ಜಾಸ್ತಿ ಖರ್ಚಾಗಲ್ವ ಸರ್? ಈಗ ನಾನು ಕೇಳ್ಪಟ್ಟಂಗೆ ಬೇರೆಯವ್ರ ಹತ್ರ, ಈಗ ಫಾರ್ ಎಕ್ಸಾಂಪಲ್ ಯಾರಿಗೆ ಬಿಸ್ನೆಸ್ ಇಂಟ್ರೆಸ್ಟ್ ಇದೆಯೋ ಅವ್ರು ಹೇಳೋದು ಸರಿ ನಾನು ಸ್ಟಾಲ್ ಮಾಡ್ತೀನಿ ಅಂತಂದರೆ ರೆಂಟ್ ವೈಸ್ ಆಗಿರ್ಬೋದು, ಅದಕ್ಕೆ ನಾವು ಅಲ್ದಾಡಬೇಕು, ನಮಗೊಂದು ಚಿಕ್ಕ ಸ್ಟಾಲ್ ಸಿಗಬೇಕು ಅಂದರೆ ಕಷ್ಟಪಡಬೇಕು ಅಂತ ಹೇಳ್ತಾರೆ. ಸೊ ಅವ್ರಿಗೆ ಏನು ಕೊಡ್ತೀರಾ ಸರ್ ಟಿಪ್ಸು? ನೀವು ಇಷ್ಟೊಂದು ಸ್ಟಾಲ್ಸನ್ನು ಇಟ್ಟಿದ್ದೀರಾ, ಸೊ ಯಾವುದೇ ಒಂದು ಇವೆಂಟ್ ಇದ್ದರೂ ನೀವಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ನಿಮ್ಮ ಪ್ಲ್ಯಾನಿಂಗ್ ಹೆಂಗಿರುತ್ತೆ, ಅವ್ರಿಗೆ ಟಿಪ್ಸ್ ಕೊಡೋದಾದರೆ ಸರ್? ಮಾರ್ಕೆಟಲ್ಲಿ ನೋಡಿ, ಈಗ ಸುಮಾರು ಪ್ರಾಡಕ್ಟ್ಸ್ ಇದೆ. ಈಗ ಪಿಕಲ್ಸ್ ಅಂತ ಇದ್ರೆ ಎಲ್ಲರೂ ಸುಮಾರು ಜನ ಪಿಕಲ್ ಮಾಡ್ತಾರೆ. ನಾನು ಮಾಡ್ತಿರೋ ಪಿಕ್ಕಲ್ಲು ಯಾವ ಥರ ಡಿಫ್ರೆಂಟ್ ಆಗಿದೆ ಅದು ಇಂಪಾರ್ಟೆಂಟು. ಓಕೆ, ನೀವು ಯೂನಿಕ್ ಪ್ರಾಡಕ್ಟ್ ತೊಗೊಂಡೋದ್ರೆ ನಿಮಗೆ ಪ್ರತಿಯೊಬ್ಬರು ನಿಮ್ಗೆ ಅವಕಾಶ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ಲು ನಾನು ಬನಾನಾ ಸ್ಕ್ವಾಶ್ ಮಾಡ್ತೀನಿ, ಬನಾನಾ ಸ್ಟೆಮ್ ಸ್ಕ್ವಾಶ್ ಮಾಡ್ತೀನಿ. ಇಟ್ಸ್ ಎನ್ ಯೂನಿಕ್ ಪ್ರಾಡಕ್ಟ್, ನಿಮಗೆಲ್ಲೂ ಸಿಗಲ್ಲ ಅದು. ಅಂದರೆ ಮಾಡ್ತಿದ್ದಾರೆ ಕೆಲವರೆಲ್ಲನೂ, ಬಟ್ ನಿಮ್ಗೆ ಎಲ್ಲ ಕಡೆ ಮಾಡೋಕ್ಕಾಗಲ್ಲ, ಯಾರೂ ಮಾಡ್ತಿಲ್ಲ. ನೀವು ಅದನ್ನು ತೊಗೊಂಡೋಗ್ಬಿಟ್ಟು ನಾನು ಈ ಪ್ರಾಡಕ್ಟ್ನ ಪ್ರಮೋಟ್ ಮಾಡಬೇಕು ಅಂತೇಳಿ ನಿಮ್ಗೆ ಗ್ಯಾರಂಟಿ ಕೊಡ್ತಾರೆ. ಸೊ ಆ ಥರ ಯೂನಿಕ್ನೆಸ್ ಅನ್ನೋದಿದೆಯಲ್ಲ ತುಂಬ ಇಂಪಾರ್ಟೆಂಟು. ಸೊ ಈಗ ಒಂದು 3 ರಿಂದ 5 ದಿನದ್ದು ಮೇಳ ಅಂತಂದರೆ ಎಷ್ಟು ಖರ್ಚು ಬೀಳುತ್ತೆ ಸರ್ ನಮಗೆ? ರೆಂಟ್ ವೈಸ್ ಆಗಿರ್ಬೋದು, ಆ ಸ್ಕ್ವೇರ್ ಫೀಟ್ ಲೆಕ್ಕ ಆಗಿರ್ಬೋದು, ಅದು ಹೆಂಗೆ ಪ್ಲ್ಯಾನ್ ಮಾಡ್ತೀರಾ? ನಿಮಗೆಲ್ಲ ನಾರ್ಮಲಾಗಿ ನಡೀತಿರೋದು ಒಂದು 1,500 to 2,000 rupees. ಓಕೆ, ಸೊ ಪರ್ ಡೇ ರೆಂಟು. ನಿಮ್ಗೆ ಫಾರ್ ಎಕ್ಸಾಂಪಲ್ಲು ಬ್ಯಾಂಗ್ಳೂರು ತಗೊತೀನಿ ಅಂದ್ಕೊಳ್ಳಿ. ಬ್ಯಾಂಗ್ಳೂರಲ್ಲಿ ನಿಮಗೆ ಜಯನಗರ, JP ನಗರ, ಬನಶಂಕರಿ, ಲಾಲ್ಬಾಗು ಈ ಸರೌಂಡಿಂಗಲ್ಲಿ, ಆಮೇಲೆ ಬಸವನಗುಡಿ ಈ ಏರಿಯಾ ಇದೆಲ್ವಾ, ಇದೆಲ್ಲ ನಿಮಗೆ ಒಳ್ಳೆ ಬೆಲ್ಟ್ ಇದು. ಇಟ್ಸ್ ಕಾಲ್ಡ್ ವೆಜಿಟೇರಿಯನ್ ಬೆಲ್ಟ್. ಈ ಬೆಲ್ಟಲ್ಲಿ ನಿಮಗೆ ಪರ್ ಡೇ ಮಿನಿಮಮ್ ಅಂದ್ರೂ ಒಂದು 20,000 to 25,000 rupees ಪರ್ ಡೇ ಯು ಕ್ಯಾನ್ ಅರ್ನ್. ಓಕೆ, ಅಂದರೆ ನಿಮ್ಮ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿತ್ತು ಅಂದರೆ ಯು ಕ್ಯಾನ್ ಅರ್ನ್ ಮೋರ್ ದ್ಯಾನ್ 50,000, 60,000, 1 lakh ರೂಪಾಯಿ ಅರ್ನ್ ಮಾಡಿರೋರು ಇದ್ದಾರೆ. ಸೊ ನಮ್ಮದೆಲ್ಲನೂ ನನ್ನ ಇದಕ್ಕೆ ಬಂದರೆ, ನನ್ನ ಕೆಟಗರಿಗೆ ಬಂದರೆ ಒಂದು 20,000 to 25,000 rupees ಪರ್ ಡೇ ಅರ್ನ್ ಮಾಡ್ತೀನಿ ನಾನು ಒಂದು ದಿನ ಸ್ಟಾಲ್ಗೆ. ಸೊ ಅಂದರೆ 10% ಆಫ್ ಯುವರ್ ರೆವಿನ್ಯೂ, ಅಂದರೆ ಅವತ್ತೊಂದು ಏನು ಬಂದಿರುತ್ತೆ ಅದರಲ್ಲಿ 10% ಆಫ್ ಗೋಸ್ ಟು ದಿಸ್ ಸ್ಟಾಲ್ ಪ್ಲೇಸ್. ಅದಕ್ಕೆ ಏನಾದರೂ ರಿಜಿಸ್ಟ್ರೇಷನ್ ಆ ಥರ ಏನಾದರೂ ಇರುತ್ತೆ? ಅದೆಲ್ಲ ಫುಡ್ ಲೈಸೆನ್ಸ್ ಇರಬೇಕು ಕಂಪಲ್ಸರಿ, ಆಮೇಲೆ GST ಇರಬೇಕು,
ಸಿಂಪಲ್ ಬೇಸಿಕ್ ಇನ್ಫಾರ್ಮೇಷನ್ಸ್ ಇದು. ಫುಡ್ ಲೈಸೆನ್ಸ್ ನೀವು ಯಾವುದೇ ಶಾಪಲ್ಲಿ ನಾನು ಪ್ರಾಡಕ್ಟ್ ಇಡ್ತೀನಿ ಅಂದರೂ, ನೀವು ಯಾರಿಗೆ ಸೇಲ್ ಮಾಡ್ತೀನಿ ಅಂದರೂ ಫುಡ್ ಲೈಸೆನ್ಸ್ ಈಸ್ ಕಂಪಲ್ಸರಿ. ಓಕೆ ಆಮೇಲೆ ಬಿಲ್ ಕೊಡಬೇಕಾಗುತ್ತೆ, ಅವಾಗ GST ಇರಬೇಕಾಗುತ್ತೆ. ಓಕೆ ಸೊ ಇದು ಬೇಸಿಕ್ ಇದು ಎಲ್ಲರೂ ಮಾಡಬೇಕು. ಇದೆಲ್ಲ ಒಂದು 10,000 ರೂಪಾಯಿ ಖರ್ಚು ಮಾಡಿಬಿಟ್ರೆ ನಿಮಗೆ ಫುಡ್ ಲೈಸೆನ್ಸು. ಈಗ ಹೋಮ್ ಪ್ರಾಡಕ್ಟ್ಸ್ಗೆ ಅಂದ್ಬಿಟ್ಟು ಫುಡ್ ಲೈಸೆನ್ಸ್ ಕೊಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನೀವು ಯೂನಿಟ್ ಇರಲೇಬೇಕಂತೆಲ್ಲ. ಹೋಮ್ ಮೇಡ್ ಪ್ರಾಡಕ್ಟ್ಸ್ಗೂ ನಿಮಗೆ ಫುಡ್ ಲೈಸೆನ್ಸ್ ಕೊಡ್ತಾರೆ. ಸೊ GST. ಸೊ ಇವೆರಡು ಒಂದು 10,000 ರೂಪೀಸ್ ಇಟ್ಕೊಂಡ್ರೆ you can get those. ಹಂಗೆ ನಮ್ಮದು ಪ್ರಾಡಕ್ಟ್ ಕೂಡ ಪ್ರಮೋಟ್ ಆಗುತ್ತೆ, ಎಲ್ಲರೂ ಬಂದು ನೋಡ್ತಾರೆ. ಹೌದು. ಓಕೆ ಸರ್, ಈಗ ನೀವು ಹೇಳಿದ್ರಿ ಗುಲ್ಕನ್ನಿಂದ ಶುರು ಮಾಡಿದ್ರಿ ಅಂತ, ರೋಸ್ ಪೆಟಲ್ ಗುಲ್ಕನ್ನಿಂದ. ಸೊ ಅವಾಗ ನಿಮಗೆ ಹೆಂಗೆ ಸರ್ ಆ ಒಂದು, ಈಗ ಫಸ್ಟು ಒಂದು ನಮ್ಮ ಪ್ರಾಡಕ್ಟ್ನ ನಾವು ಸೇಲ್ ಮಾಡ್ತೇವೆ ಅಂತಂದರೆ ಸೊ ಆ ಫೀಲೇ ಬೇರೆ ಇರುತ್ತೆ. ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಗೊತ್ತಿಲ್ಲ, ಬಟ್ ಜನ ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ನಿಮ್ಮ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೆಂಗಿತ್ತು? ಸೊ ನೀವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತೀರಾ ಹೆಂಗೆ ಸರ್? ನಾನು ಇದುವರೆಗೂ ಸೋಷಿಯಲ್ ಮೀಡಿಯಾ ಅಷ್ಟು ಪವರ್ಫುಲ್ಲಾಗಿ ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಪ್ರಮೋಟ್ ಹೆಂಗೆ ಮಾಡ್ತೀರಾ ಸರ್? ಈವೆಂಟ್ಸ್, ಓಕೆ, ಮೈನ್ ಈವೆಂಟ್ಸ್, ಕಂಪ್ಲೀಟ್ ನಿಮ್ದು ಇವೆಂಟ್ಸ್, ಅದು ಬಿಟ್ಟು ಇನ್ಸ್ಟಾಗ್ರಾಮು, ಯೂಟ್ಯೂಬು ಆ ಥರ ಇಲ್ಲ ಅಷ್ಟು ಇನ್ನೂ ಹೋಗಿಲ್ಲ, ಫುಲ್ ಡೆಪ್ತಾಗಿ ಹೋಗಿಲ್ಲ ನಾನು. ಸೊ ಈವೆಂಟ್ಸಲ್ಲೇ, ಯಾಕೆಂದರೆ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನನಗೆ ಅಷ್ಟು ಒಂದು ಐಡಿಯಾನೂ ಇಲ್ಲ ನನಗೆ. ಯು ಕ್ಯಾನಾಟ್ ಟೇಸ್ಟ್ ದ ಪ್ರಾಡಕ್ಟ್. ನೀವು ಓನ್ಲಿ ಅಡ್ವರ್ಟೈಸ್ ಮಾಡ್ಬೋದು, ನಿಮಗೆ ಟೇಸ್ಟ್ ಮಾಡ್ಸೋಕ್ಕಾಗಲ್ಲ. ನಿಮ್ಮ ಪ್ರಾಡಕ್ಟ್ ಹೆಂಗಿದೆ ಅಂತ ಗೊತ್ತಾಗಲ್ಲ. ಬಟ್ ಈವೆಂಟ್ಸ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಜನ ನಿಮ್ಮ ಪ್ರಾಡಕ್ಟ್ ಹತ್ರ ಬರ್ತಾರೆ, ನೀವು ಅವಾಗ ಟೇಸ್ಟ್ ಮಾಡಿಸ್ಬೋದು. ಯು ವಿಲ್ ಗೆಟ್ ದ ಫೀಡ್ಬ್ಯಾಕ್. ಕರೆಕ್ಟ್. ಸೊ ನಿಮ್ಗೆ ಅಲ್ಲೇ ಆನ್ ಸ್ಪಾಟಲ್ಲಿ ಫೀಡ್ಬ್ಯಾಕ್ ಸಿಗುತ್ತೆ. ಇಫ್ ದೆ ಲೈಕ್ ಇಟ್, ಇಮಿಡಿಯೇಟಾಗಿ ಅಲ್ಲೇ ಬೈ ಮಾಡ್ತಾರೆ. ಸೊ ಅದಕ್ಕೆ ನಾನು ಐ ಆಮ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಈವೆಂಟ್ಸು, ಈ ಥರದನ್ನೇ ನಾನು ಕಾನ್ಸಂಟ್ರೇಟ್. ಓಕೆ, ಬಟ್ ಈಗ ಆನ್ಲೈನ್ ಮಾರ್ಕೆಟಿಂಗ್ ಅಂತ ಬಂದಾಗ ಅಮೆಝಾನ್ ಆ ಥರ ಟ್ರೈ ಮಾಡಿಲ್ವಾ ಸರ್? ಇನ್ನೂ ಎಂಟ್ರಿ ಆಗಿಲ್ಲ ಅದಕ್ಕೆ. ಎಂಟ್ರಿ ಆಗಿಲ್ಲ. ಯಾಕೆಂದರೆ ನಾನು ಆ್ಯಸ್ ಎ ಮ್ಯಾನುಫ್ಯಾಕ್ಚರರು, ಈಗ ಫಾರ್ ಎಕ್ಸಾಂಪಲ್ ಅಮೆಝಾನ್ ಅಂತ ಹೋದಾಗ ಈ ಸೋಷಿಯಲ್ ಮೀಡಿಯಾ ಅಂದರೆ ಎವ್ರಿ ಡೇ ನನಗೆ ಕಸ್ಟಮರ್ ಟು ಕಸ್ಟಮರ್ ರೀಚ್ ಮಾಡೋದು ಕಷ್ಟ ಈಗ. ಯಾಕೆಂದ್ರೆ ನಾನು ಆ್ಯಸ್ ಎ ಮ್ಯಾನುಫ್ಯಾಕ್ಚರರು ನನಗೇನಂದರೆ ಐ ಆಮ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಕ್ವಾಲಿಟಿ ಆಸ್ಪೆಕ್ಟ್ಸು. ಓಕೆ. ಸೊ ಅವಾಗ ನಾನು ಪ್ರೊಡಕ್ಷನ್ನೇ ನಾನು ಜಾಸ್ತಿ ರಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ಸ್ ಇರ್ಬೋದು, ಅದರದ್ದು ಟೆಸ್ಟಿಂಗ್ಸ್ ಇರ್ಬೋದು, ಆಮೇಲೆ ಡಿಸ್ಟ್ರಿಬ್ಯೂಟರ್ಸ್ ಮಾತಾಡಿಸ್ಬೇಕಾಗಿದೆ. ಇದನ್ನು ಟ್ರ್ಯಾಕ್ ಮಾಡೋದೇ ನನಗೆ ಕೆಲಸ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಾನು B2C ಅಂದರೆ ಅಂದರೆ ಕಸ್ಟಮರ್ಗೆ ಡೈರೆಕ್ಟ್ ಕಮ್ಯುನಿಕೇಷನ್ಗೆ ಹೋಗ್ತಿಲ್ಲ ನಾನು. ಓಕೆ ಓಕೆ. ಸೊ ಈಗ ನೀವು ಬಿಸ್ನೆಸ್ಸಲ್ಲಿ ಫೇಲ್ಯೂರ್ನ ನೋಡಿದ್ದೀರಾ ಸರ್? ಹಾಂ, ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ವ, ಈಗ ಪೊಮೊಗ್ರನೇಟ್ ಎಲ್ಲ ಬೆಳೆದ್ವಿ ಅಂದ್ಬಿಟ್ಟು. ಸೊ ನಾವು ಪಿಕಲ್ಸ್ ಎಲ್ಲ ಮಾಡಿದ್ವಿ. ಪಿಕಲ್ಸ್ ಮಾಡಿದಾಗ ನಾವು ಸ್ಟಾರ್ಟಿಂಗಲ್ಲಿ ಪಿಕಲ್ಸು ಜಾಮ್ಸ್ ಎಲ್ಲ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಪೆಟ್ ಬಾಟಲ್ಸಲ್ಲಿ ಮಾಡಿದ್ವಿ. ಓಕೆ, ಪೆಟ್ ಬಾಟಲ್ಸಲ್ಲಿ ಮಾಡಿದ್ವಿ. ಪೆಟ್ ಬಾಟಲ್ಸಲ್ಲಿ ನಿಮಗೆ ಪ್ರಾಬ್ಲಮ್ ಏನಾಯ್ತು ಅಂದರೆ ಫಂಗಸ್ ಅಟ್ಯಾಕ್ ಆಗೋದೆಲ್ಲ ಸ್ಟಾರ್ಟ್ ಆಗಿಬಿಡ್ತು. ಪ್ಲಾಸ್ಟಿಕ್ ಬಾಟ್ಲಲ್ಲಿ ಮಾಡಿದ್ವಿ, ಅವಾಗ ಫಂಗಸ್ ಅಟ್ಯಾಕ್ ಆಗೋ ಸ್ಟಾರ್ಟ್ ಆಗಿಬಿಡ್ತು. ಸೊ ಅವಾಗೆಲ್ಲ ತುಂಬ ರಿಜೆಕ್ಷನ್ಸ್ ಆಗ್ಬಿಡ್ತು. ಅಂದರೆ ನಾನು ಶಾಪ್ಸ್ಗೆಲ್ಲ ಕೊಡ್ತೀನಲ್ವ, ಆ ಶಾಪ್ಸಿಂದೆಲ್ಲ ವಾಪಸ್ ಬರೋಕ್ಕೆ ಶುರು ಆಗ್ಬಿಡ್ತು. ಸೊ ಆ ಥರ ಲಾಸಸ್ ಎಲ್ಲ ತುಂಬ ಆಯಿತು. ಆಮೇಲೆ ಈವೆಂಟ್ ಫೇಲ್ಯೂರ್ಸು ಆಯಿತು. ಈವೆಂಟಲ್ಲೂ ನಾವು ಒಂದೇ ಇಮಿಡಿಯೇಟಾಗಿ ನಾವೇನು ಸಕ್ಸಸ್ ಆಗಿಬಿಡಲಿಲ್ಲ. ಸೊ ಈವೆಂಟ್ಸಲ್ಲಿ ನಮಗೆ ಪ್ರಾಬ್ಲಮ್ ಏನಾಯಿತು ಅಂದರೆ, ನಾನು ಸ್ಟಾರ್ಟ್ ಮಾಡಿದ್ದು 1 or 2 ಪ್ರಾಡಕ್ಟ್ಸು, ಒಂದು 3 ಪ್ರಾಡಕ್ಟ್ಸಿಂದ 3-4 ಪ್ರಾಡಕ್ಟ್ಸ್ಗೆ ಹೋದ್ವಿ. ಆವಾಗ ನಮ್ಮದು ಅಷ್ಟು ಇದಾಗಲಿಲ್ಲ, ಅಂದರೆ ಅಷ್ಟು ಸೇಲ್ಸ್ ಎಲ್ಲ ಇದಾಗಲಿಲ್ಲ. ಈಗ ನಾವು ಒಂದು 20 ಪ್ರಾಡಕ್ಟ್ಸ್ಗೆ ಹೋಗಿದ್ವಿ. ಸೊ ವೆರೈಟೀಸ್ ಇದೆ ಈಗ ನಮ್ಮ ಹತ್ರ. ಸೊ ವೆರೈಟೀಸ್ ಯಾವಾಗ ಹೋದ್ವಿ ಆವಾಗ ನಮಗೆ ಕಸ್ಟಮರ್ ಬೇಸ್, ಒಂದೇ ಪ್ರಾಡಕ್ಟ್ ಇಟ್ಕೊಂಡ್ರೆ ಸೇಲ್ ಆಗಲ್ಲ. ಸೊ ನಿಮ್ಮ ಹತ್ರ ವೆರೈಟೀಸ್ ಇರಬೇಕು, ದೆನ್ ಯೂನಿಕ್ನೆಸ್ ಇರಬೇಕು. ಆವಾಗ ದೆನ್ ಓನ್ಲಿ ಯು ಕ್ಯಾನ್ ಫೈಂಡ್ ದ ಸಕ್ಸಸ್. ಓಕೆ. ಸೊ ಆಗ ಎಷ್ಟು ಲಾಸ್ ಆಗಿತ್ತು ಸರ್? ನನಗೆ ರಿಜೆಕ್ಷನ್ಸು ಅದು ಇದೆಲ್ಲ ಸೇರಿ ಒಂದು 3 to 4 lakhsವರೆಗೂ ಲಾಸ್ ಆಗಿದೆ. ಓಕೆ, ಬಟ್ ಅದನ್ನು ಫ್ರಮ್ ಲಾಸ್ಟ್ 4 yearsಯಿಂದ. ಓಕೆ, ಬಟ್ ಅದನ್ನು ಹೆಂಗೆ ಓವರ್ಕಮ್ ಮಾಡಿದ್ರಿ ಸರ್? ಈಗ 10,000 ಹೋಯ್ತು ಅಂತಂದ್ರೆ ನಾವು ತಲೆ ಕೆಡ್ಸ್ಕೋತೀವಿ, 10,000ನ ಹೆಂಗೆ ರಿಕವರ್ ಮಾಡೋದು ಅಂತ. ಸೊ ನೀವು 4 ಲಕ್ಷ 5 ಲಕ್ಷ ಹೋಯ್ತು ಅಂತಂದಾಗ ಹೆಂಗಿತ್ತು ಸರ್? ಯಾವತ್ತಾದ್ರೂ ಅನಿಸುತ್ತಾ ಬಿಸ್ನೆಸ್ನ ನಾನು ಸ್ಟಾಪ್ ಮಾಡಿಬಿಡ್ಬೇಕು ಅಂತ? ನಂದು ಕಾರ್ಪೊರೇಟ್ ಲೈಫ್ ಬಿಡ್ತಿದ್ದಂಗೆ ನಾನು ಅಗ್ರಿಕಲ್ಚರ್ಗೆ ಎಂಟ್ರಿ ಆದ್ನಲ್ವ, ಅಲ್ಲಿಂದನೂ ಐ ಹ್ಯಾವ್ ಸೀನ್ ಲಾಟ್ ಆಫ್ ಫೇಲ್ಯೂರ್ಸ್. ಸೊ ಹಂಗಾಗಿ ಅದೇನು ದೊಡ್ಡ ಹೊಡೆತ ಏನಾಗಲಿಲ್ಲ ನನಗೆ, ಬಟ್ ಐ ರಿಕವರ್ಡ್ ಬಿಕಾಸ್ ಆಫ್ ಮೈ ವೈಫ್ ಸಪೋರ್ಟ್. ಸೊ ಅದರಿಂದ ನಾನು ಫೈನಾನ್ಷಿಯಲ್ ಬ್ಯಾಕಪ್, ಮೈ ವೈಫ್ ಈಸ್ ವರ್ಕಿಂಗ್ ಕಾರ್ಪೊರೇಟ್ ಎಂಪ್ಲಾಯಿ. ಸೊ ಹಂಗಾಗಿ ಐ ಕಮ್ ಔಟ್ ಫ್ರಮ್ ದಟ್ ಇನ್ಸಿಡೆಂಟ್ಸ್. ಸೊ ನಾನು ಹೇಳಿದ್ನಲ್ವಾ, ಪೆಟ್ ಬಾಟಲಿಂದ ಗ್ಲಾಸಿಗೆ ಟರ್ನ್ ಆದ್ವಿ. ಸೊ ಆಮೇಲೆ ಗ್ಲಾಸಲ್ಲಿ ನಿಮಗೆ ಶೆಲ್ಫ್ ಲೈಫ್ ಹೆಂಗಿರುತ್ತೆ ಸರ್? ಶೆಲ್ಫ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಗ್ಲಾಸಲ್ಲಿ. ಫಂಗಸ್ ಅಟ್ಯಾಕ್ ಎಲ್ಲ ಆಗಲ್ಲ ನಿಮಗೆ ಅಷ್ಟು ಈಸಿಯಾಗಿ. ಆಮೇಲೆ ಏರ್ ಟೈಟ್ ಆಗುತ್ತೆ. ಸೊ ನಿಮಗೆ ಗ್ಲಾಸ್ ಬಂದ್ಬಿಟ್ಟು ಇಟ್ ಈಸ್ ಕೆಮಿಕಲ್ ಫ್ರೀ ಇರುತ್ತೆ. ಈಗ ನಿಮಗೆ ಪೆಟ್ ಬಾಟಲ್ ಮಾಡಬೇಕಾದ್ರೆ ದೇ ಯೂಸ್ ಲಾಟ್ ಆಫ್ ಕೆಮಿಕಲ್ಸು. ಪೆಟ್ ಬಾಟಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಗ್ಲಾಸಲ್ಲಿ ನೋ. ಸೊ ಇಟ್ ಈಸ್ ಲೈಕ್ ಗ್ಲಾಸ್ ಬಂದ್ಬಿಟ್ಟು ಇಟ್ ಈಸ್ ಅನ್ ಇನರ್ಟ್ ಅಂತಾರೆ. ಇನರ್ಟ್ ಅಂದರೆ ಇಟ್ ವಿಲ್ ನಾಟ್ ರಿಯಾಕ್ಟ್ ಟು ಯುವರ್ ಆ್ಯಸಿಡ್ಸ್ ಇರ್ಬೋದು, ಸಾಲ್ಟ್ಸ್ ಇರ್ಬೋದು, ಈ ಮಸಾಲೆ ಎಲ್ಲ ಹಾಕಿರ್ತೀವಲ್ವ ನಾವು ಇದಕ್ಕೆ, ಆಮೇಲೆ ಹುಳಿ ಇರುತ್ತೆ, ಬಿಟರ್ನೆಸ್ ಇದೆಲ್ಲ ಇರುತ್ತೆ, ಇದ್ರ ಜೊತೆ ರಿಯಾಕ್ಟ್ ಆಗಲ್ಲ.
ಓಕೆ ಬಟ್ ಕಾಸ್ಟ್ ಜಾಸ್ತಿ ಬೀಳಲ್ವಾ ಸರ್? ಈಗ ಕಂಪ್ಲೀಟ್ ನೀವು ಅಷ್ಟು ಈಗ ನಿಮ್ಗೆ ಆರ್ಡರ್ಸ್ ಬರ್ತಾನೆ ಹೋಗುತ್ತೆ, ಸೊ ಲಾರ್ಜ್ ಕ್ವಾಂಟಿಟಿಲಿ ಮಾಡ್ತೀರಾ ಅಂತಂದರೆ ಬಾಟಲ್ಸ್ಗೆ ಖರ್ಚು ಬೀಳಲ್ವಾ ಸರ್? ನೋಡಿ ಹೇಳ್ತೀನಿ, ಸಿಂಪಲ್ ಇನ್ಸಿಡೆಂಟು. ವೆನ್ ಐ ಸ್ಟಾರ್ಟೆಡ್ ದ ಬಿಸ್ನೆಸ್ ವಿತ್ ಪೆಟ್ ಬಾಟಲು, ನನಗೆ ಸೇಲ್ಸ್ ಯಾವ ಥರ ಇತ್ತು ಅಂದರೆ ಪರ್ ಮಂತ್ 500 ಪೀಸು 600 ಪೀಸು ಅಂದರೆ ಈ ಥರ ಬಾಟಲ್ಸು, ಪೆಟ್ ಬಾಟ್ಲು ಅಷ್ಟಿತ್ತು. ನಾನು ಆ ಪೆಟ್ ಬಾಟ್ಲಿಂದ ಗ್ಲಾಸ್ ಬಾಟ್ಲಿಗೆ ಕನ್ವರ್ಟ್ ಆದಮೇಲೆ ನನಗೆ ಪರ್ ಮಂತು 10,000 ಬಾಟಲ್ಸ್ ಹೋಗುತ್ತೆ. 10,000 ಬಾಟಲ್ ಹೋಗ್ತಿದ್ದೆ ನಾನು ಇವತ್ತು. ಅವತ್ತು ನಾನು 250 ಗ್ರಾಮ್ಸು, ವೆದರ್ ಇಟ್ ಈಸ್ ಜಾಮ್ಸ್ ಇರ್ಬೋದು, ಪಿಕಲ್ಸ್ ಇರ್ಬೋದು, ಯಾವುದೇ ಇರ್ಬೋದು, 250 ಗ್ರಾಮ್ಸು ಫಿಲ್ ಮಾಡ್ತಿದ್ವಿ. ಅದಕ್ಕೆ ನಾವು 80 ರೂಪೀಸ್ ಚಾರ್ಜ್ ಮಾಡ್ತಿದ್ದೆ. ಓಕೆ, ಹಾಂ. ಟುಡೇ ಐ ಆಮ್ ಫಿಲ್ಲಿಂಗ್ 200 ಗ್ರಾಮ್ಸು, ಇದಕ್ಕೆ ನಾನು 120 ರೂಪೀಸ್ ಚಾರ್ಜ್ ಮಾಡ್ತಿದ್ದೀನಿ. ಓಕೆ, ಸೊ ಇದು ಈಗ 200 ಗ್ರಾಮ್ಸು. ಓಕೆ ಓಕೆ. ಸೊ ಅಂದರೆ ನಿಮಗೆ ಕಸ್ಟಮರು ಪ್ರೈಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ, ಕ್ವಾಲಿಟಿ ನೋಡ್ತಾರೆ, ಪ್ಯಾಕೇಜಿಂಗ್ ಸ್ಟ್ಯಾಂಡರ್ಡ್ಸ್ ನೋಡ್ತಾರೆ, ಆಮೇಲೆ ಎಷ್ಟು ನೀಟಾಗಿ ನಾವು ಪ್ರೆಸೆಂಟೇಷನ್ ಮಾಡ್ತೀವಿ, ಸೊ ನಿಮ್ಮ ಪ್ರಾಡಕ್ಟು ಎಷ್ಟು ಸೇಫ್ ಆಗಿದೆ, ಶೆಲ್ಫ್ ಲೈಫ್ ಇರ್ಬೋದು, ಇದನ್ನೆಲ್ಲ ನೋಡ್ತಾರೆ. ಸೊ ಹಂಗಾಗಿ ಗ್ಲಾಸ್ ಈಸ್ ದ ಬೆಸ್ಟ್. ಇದು ಕಸ್ಟಮರ್ ಯಾರು ನಿಮ್ಮ ಪ್ರೈಸ್ ಎಷ್ಟು ಅಂತ ಯಾರು ತಲೆ ಕೆಡಿಸ್ಕೊ, ಹಾರ್ಡ್ಲಿ ಒಂದು 10 to 20% ದೇ ವಿಲ್ ಕಮ್ ಟು ನೆಗೋಷಿಯೇಟ್ ದ ಪ್ರೈಸು, ಬಟ್ ರೆಸ್ಟ್ ಆಫ್ ದಿ ಪೀಪಲ್ ದೇ ವಿಲ್ ಸ್ಟಿಲ್ ಓಕೆ. ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಸೊ ಸ್ಟಾರ್ಟಿಂಗ್ ಎಷ್ಟು ಆರ್ಡ್ರಿಂದ ಶುರು ಮಾಡಿದ್ರಿ ಸರ್? ಈಗ ಎಷ್ಟಿದೆ? ಸ್ಟಾರ್ಟಿಂಗ್ ನಮಗೆ ಒಂದೊಂದು ಸರಿಗೆ ಒಂದು 2,000 ರೂಪೀಸು 1,000 ರೂಪೀಸು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಈವೆಂಟ್ ಮಾಡ್ತೀನಿ, ಈವೆಂಟ್ ಬಿಟ್ಬಿಡಿ, ಅಲ್ಲಿ ನನಗೆ ವೆಂಡರ್ಸ್ ಬಿಲ್ಡ್ ಆಗ್ತಾರೆ. ಆಮೇಲೆ ನಾವು ವೆಂಡರ್ಸ್ನ ಟ್ರ್ಯಾಕ್ ಮಾಡ್ತೀವಿ. ಟ್ರ್ಯಾಕ್ ಮಾಡಿದಾಗ ಅವ್ರು ನಮಗೆ ಓಕೆ ಒಂದು 10 ಬಾಟಲ್ಸ್ ಕಳಿಸಿ, 15 ಬಾಟಲ್ಸ್ ಕಳಿಸಿ, 20 ಬಾಟಲ್ ಕಳಿಸಿ, ಆ ಥರ ಸ್ಟಾರ್ಟ್ ಮಾಡಿದ್ದು. ಸೊ 10 ಬಾಟಲ್ಸ್ ಅಂದರೆ ನಿಮಗೆ ಎಷ್ಟೊಂದು 500 ರೂಪೀಸ್ 600 ರೂಪೀಸ್ ಆರ್ಡರ್ಸ್ ಬರ್ತಿತ್ತು. ಈಗ ಆ ವೆಂಡರ್ಸ್ ಎಲ್ಲ ನಮಗೆ ಒಂದು ಸರಿಗೆ 10,000 ರೂಪಾಯಿ 10,000 ರೂಪೀಸ್ವರೆಗೂ ಹೋಗಿದ್ದಾರೆ. ಸೊ ನಿಮಗೆ ಫಿಕ್ಸ್ಡ್ ವೆಂಡರ್ಸ್ ಇದ್ದಾರಾ? ಸೊ ನಿಮ್ಮ ಹತ್ರನೇ ಬೈ ಮಾಡೋರು ಆಲ್ಮೋಸ್ಟ್ ಇದ್ದಾರೆ. ಆಲ್ಮೋಸ್ಟ್ ಓಕೆ. ಸೊ ಕೆಲವು ಪ್ರಾಡಕ್ಟ್ಸ್ ಎಲ್ಲ ನನ್ನ ಹತ್ರನೇ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಓಕೆ, ಬಟ್ ಈಗ ನೀವು ಹೇಳಿದ್ರೆ ಈಗ 120 ರೂಪೀಸ್ ನೀವು ಚಾರ್ಜ್ ಮಾಡ್ತೀರಾ ಅಂತ, ಸೊ ಕಮಿಷನ್ ವೈಸ್ ಅವ್ರಿಗೆ ಹೆಂಗೆ ಹೋಗುತ್ತೆ ಸರ್? ಈಗ ನೀವು 120ನೇ ಅವ್ರಿಗೆ ಸೇಲ್ ಮಾಡೋಕ್ಕಾಗಲ್ಲ, ಅವರಿಂದ ಒಂದಷ್ಟು ಜನರಿಗೆ ಹೋಗಬೇಕಾಗತ್ತೆ. ಸೊ ಅದನ್ನು ಪ್ಲಾನಿಂಗ್ ಹೆಂಗೆ ಮಾಡ್ಕೋತೀರಾ ನೀವು? ಪ್ರಾಫಿಟ್ ಮಾರ್ಜಿನ್ನ ಹೆಂಗೆ ಪ್ಲಾನ್ ಮಾಡ್ತೀರಾ? ಸಿ ಈ ಬಿಸ್ನೆಸ್ ಎಸ್ಪೆಷಲಿ ಫುಡ್ ಪ್ರಾಡಕ್ಟ್ಸ್ ಬಂದಾಗ ನಿಮ್ಮ MRP ಯಾವ ಥರ ಫಿಕ್ಸ್ ಮಾಡಬೇಕಂದ್ರೆ 50% ಆಫ್ ಯುವರ್ MRP ಶುಡ್ ಗೋ ಟು ಯುವರ್ ಚಾನಲ್ ಪಾರ್ಟ್ನರ್ಸು. ಓಕೆ, ಲಾಸ್ ಆಗಲ್ವಾ ಸರ್? ಇಲ್ಲ ಅಲ್ಲ, ನೀವು ಆ ಥರ ಪ್ಲ್ಯಾನ್ ಮಾಡಿ ಕಾಸ್ಟಿಂಗ್ ಆ ಥರ ಇಟ್ಕೋಬೇಕು. ಓಕೆ, ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ ಥರ ಮಾಡಬೇಕು. ಅಂದರೆ ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು, ಫ್ರಂಟ್ ಕ್ಯಾಲ್ಕುಲೇಷನ್ ಮಾಡಬೇಕು, ರಿವರ್ಸ್ ಕ್ಯಾಲ್ಕುಲೇಷನ್. ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ, ಈಗ ನನ್ನ ಪ್ರಾಫಿಟ್ ನಾನು ಹೋಲ್ಸೇಲರ್ ಕೊಡ್ತೀನಲ್ಲ, ನನ್ನ ಪ್ರಾಫಿಟ್ 10% ಅಷ್ಟೇ ಇಟ್ಕೊಳೋದು. ಓಕೆ, ಐ ಕೀಪ್ ಓನ್ಲಿ 10%. ಐ ಗಿವ್ 50% ಆಫ್ ಮೈ ಅದರಲ್ಲಿ ಮಾರ್ಜಿನ್ಸ್ ಏನಿದೆ 50% ನಾನು ಚಾನಲ್ ಪಾರ್ಟ್ನರ್ಸ್ ಕೊಡ್ತೀನಿ. ಚಾನಲ್ ಪಾರ್ಟ್ನರ್ಸ್ ಅಂದರೆ ಡಿಸ್ಟ್ರಿಬ್ಯೂಟರ್ಗೆ ಹೋಗುತ್ತೆ, ದೆನ್ ಇಟ್ ಗೋಸ್ ಟು ರೀಟೈಲರು. ಸೊ ಈ ಥರ ಕೊಡ್ತೀವಿ. ಸಿ ನಾವು ಯಾವತ್ತು ಬೇರೆಯವ್ರಿಗೆ ಜಾಸ್ತಿ ಕೊಡ್ತೀವಿ ಅವಾಗ ಪಿಲ್ಲರ್ಸ್ ಜಾಸ್ತಿ ಆಗುತ್ತೆ. ಸೊ ನಾವು ಈಗ ನಾನು ಲಾಸ್ಟ್ 3 ಇಯರ್ಸಿಂದ ಮಾಡ್ತಿರೋದೇನೆಂದರೆ ಐ ಆಮ್ ಮೇಕಿಂಗ್ ಮೈ ಪಿಲ್ಲರ್ ಸ್ಟ್ರಾಂಗ್. ಸೊ ನಿಮ್ಗೆ ಎಷ್ಟು ಜನ ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಎಷ್ಟು ಜನ ರೀಟೈಲರ್ಸ್ನ ಅವ್ರನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತೀರಿ, ಅಷ್ಟು ನಿಮ್ಮದು ವಾಲ್ಯೂಮ್ ಬೆಳೆಯುತ್ತೆ. ನಾನು ಈ 120 ರೂಪೀಸಲ್ಲಿ ನಾನೇ ಎಲ್ಲ ತೊಗೊಂಡ್ಬಿಟ್ಟು ಅವ್ರಿಗೆ ಸ್ವಲ್ಪ ಕೊಟ್ಟೆ ಅಂದರೆ ಅವ್ರು ಸೇಲ್ ಮಾಡಲ್ಲ. ಆಮೇಲೆ ಯು ಕೆನಾಟ್ ಅಂದರೆ ವಾಲ್ಯೂಮ್ ಆಗಲ್ಲ. ದೇ ಮೇ ಬಿ ಸೆಲ್, ಬಟ್ ನಿಮಗೆ ಎಷ್ಟು ಒಂದು ವರ್ಷಕ್ಕೊಂದು ಪರ್ ಮಂತ್ 1 ಲಕ್ಷ 2 ಲಕ್ಷ 3 ಲಕ್ಷ ಆದರೆ ವಾಟ್ ಈಸ್ ದ ಪಾಯಿಂಟ್? ಸೊ ನಿಮ್ಗೆ ವಾಲ್ಯೂಮಲ್ಲಿ ಹೋಯ್ತಂದರೆ ಸೊ ನಿಮ್ಮ ಪ್ರಾಡಕ್ಟ್ ಏರಿಯಾ ಕವರೇಜ್ ಜಾಸ್ತಿ ಆಗುತ್ತೆ. ಸೊ ನಿಮ್ಗೆ ಅಲ್ಲೇ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಈಗ ನಾನು ಒಂದು 1000 ಬಾಟ್ಲ್ಸ್ ಮಾಡಿಬಿಟ್ಟು ಒಂದು 1 ಲಕ್ಷ ರೂಪಾಯಿ ಅರ್ನ್ ಮಾಡೋದಕ್ಕೂ 10,000 ಬಾಟ್ಲ್ಸ್ ಮಾಡಿಬಿಟ್ಟು 1 ಲಕ್ಷ ರೂಪಾಯಿ ಅರ್ನ್ ಮಾಡ್ತೀನಿ ಅಂದ್ಕೊಳ್ಳಿ. ನಿಮ್ಗೆ ಅಲ್ಲಿ ಏನಾಗುತ್ತೆ, ಕಸ್ಟಮರ್ ಬೇಸ್ ಜಾಸ್ತಿ ಆಯಿತು. ಅಂದರೆ ಯುವರ್ ಪ್ರಾಡಕ್ಟ್ ರೀಚ್ ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಸು. ಸೊ ನೀವು ನೆಟ್ವರ್ಕ್ ಡೆವಲಪ್ ಮಾಡ್ಕೊಂಡ್ರೆ ಅಂದರೆ ನೀವು ಒಂದು ಪ್ರಾಡಕ್ಟಿಂದ 1,000 ಪ್ರಾಡಕ್ಟನ್ನು ನೀವು ಈಸಿಯಾಗಿ ಅಲ್ಲಿ ಎಸಿಬೋದು ಪ್ರಾಡಕ್ಟು. ಈಗ ನಾನು ಐ ಸ್ಟಾರ್ಟೆಡ್ ಫ್ರಮ್ ಗುಲ್ಕನ್ ಅಲ್ವಾ, ರೋಸ್ ಪೆಟಲ್ ಗುಲ್ಕನ್ ಅಂತ ಹೇಳಿದೆ. ಒಂದು ಪ್ರಾಡಕ್ಟ್ ಮಾಡಿಬಿಟ್ಟು ಒಂದಷ್ಟು ನೆಟ್ವರ್ಕ್ ಮಾಡಿದ್ವಿ. ಆ ನೆಟ್ವರ್ಕ್ಗೆ ನಾನೀಗ ಏನೇ ಪ್ರಾಡಕ್ಟ್ ಮಾಡಿದ್ರೂ ವಿತೌಟ್ ಟೆಸ್ಟ್ ಡ್ರೈವು ನಾನು ಅಲ್ಲಿ ಪ್ಲೇಸ್ ಮಾಡ್ಬೋದು ಪ್ರಾಡಕ್ಟು. ಸೊ ಅಂದರೆ ಇಲ್ಲಿ ಯಾಕೆ ಹೇಳ್ತಿದ್ದೀನಿ, ಯಾಕೆ ಮಾರ್ಜಿನ್ಸ್ ನಾವು ಜಾಸ್ತಿ ಬೇರೆಯವ್ರಿಗೆ ಕೊಡಬೇಕು ಅಂದಾಗ, ನಿಮ್ಮದು ನೆಟ್ವರ್ಕ್ ಯಾವಾಗ ನೀವು ಜಾಸ್ತಿ ಮಾಡ್ಕೊತೀರಾ, ಯು ಕ್ಯಾನ್ ಪುಟ್ n ನಂಬರ್ ಆಫ್ ಪ್ರಾಡಕ್ಟ್ ಇನ್ ಟು ಇಟ್. ಆಮೇಲೆ ನೀವು ಮಾರ್ಕೆಟಿಂಗ್ಗೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಮಾರ್ಕೆಟ್ ಆಲ್ರೆಡಿ ಬಿಲ್ಡ್ ಆಗಿಬಿಟ್ಟಿರುತ್ತೆ ನಿಮಗೆ. ನೀವು ಜಸ್ಟ್ ಪ್ರಾಡಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಜಸ್ಟ್ ಇನ್ಕ್ರೀಸ್ ನಂಬರ್ ಆಫ್ ಪ್ರಾಡಕ್ಟ್ಸು.
ಓಕೆ ಸೊ ಆಟೋಮೆಟಿಕ್ಕಾಗಿ ಸೇಲ್ ನೋಡ್ಕೊತಾ ಇರ್ತಾರೆ. ಓಕೆ ಸೊ ದಿಸ್ ಇಸ್ ಸ್ಟ್ರಾಟಜಿ. ಓಕೆ. ಸೊ ಈಗ ನಿಮ್ಮ ಪ್ರಾಫಿಟ್ ಕಂಪ್ಲೀಟ್ ಈ ಥರ ರೆಡಿ ಆಗೋದಕ್ಕೆ ಸೊ ಎಷ್ಟು ಖರ್ಚು ಬೀಳುತ್ತೆ ಸರ್? ಯಾಕಂತಂದರೆ ಅಫ್ಕೋರ್ಸ್ ಈಗ ಬಾಟಲ್ ಕಾಸ್ಟ್ ಅಂತ ಇರುತ್ತೆ, ಅದಾದಮೇಲೆ ಈಗ ರೆಡಿ ಮಾಡೋದಕ್ಕೆ ಸೊ ಬನಾನಾ ಸ್ಟೆಮ್ ಪಿಕ್ಕಲ್ ಅಂತ ಇದೆ. ಸೊ ಇದು ರೆಡಿ ಆಗೋದಕ್ಕೆ ಎಷ್ಟು ಕಾಸ್ಟ್ ಬೀಳುತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ? ಇದು ಬಂದ್ಬಿಟ್ಟು ನನಗೆ 40 ರೂಪೀಸಲ್ಲಿ ನನಗೆ ರೆಡಿ ಆಗುತ್ತೆ. ಇದು ಹಾಂ 40 ರೂಪೀಸ್ ಅಷ್ಟೇ. ಓಕೆ. ಇದು 120 ರೂಪೀಸ್ ಇದೆ ಇದ್ರದ್ದು MRP. ಇದು 40 ರೂಪೀಸ್. ಅಂದರೆ ನಿಮಗೆ ಬಾಟಲ್ ಕಾಸ್ಟ್ ಬಂದ್ಬಿಟ್ಟು 20 ರೂಪೀಸು, ಓಕೆ. ಅದರಲ್ಲಿರೋ ಮೆಟೀರಿಯಲ್ ಕಾಸ್ಟ್ ಬಂದ್ಬಿಟ್ಟು 20 ರೂಪೀಸ್. ಸೊ 40 ರೂಪೀಸ್ ಇಂಗ್ರೀಡಿಯೆಂಟ್ಸು ಎಲ್ಲ ಸೇರಿ ಕಂಪ್ಲೀಟು ಅಷ್ಟೇ. ಇವಾಗ ಬನಾನಾ ಸ್ಟೆಮ್ಮು, ಬನಾನಾ ಈಗ ನಾನು ಇನ್ನೊಂದು ಮೇಜರಾಗಿ ಕಾನ್ಸಂಟ್ರೇಟ್ ಮಾಡೋದೇನೆಂದರೆ ನಿಮ್ಮ ಅಂದರೆ ಬೇರೆಯವ್ರು ಬಿಟ್ಬಿಡಿ, ನಾನು ಕಾನ್ಸಂಟ್ರೇಟ್ ಮಾಡೋದೇನೆಂದರೆ ರಾ ಮೆಟೀರಿಯಲ್ಲು ನಾವು ಒಂದು ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದೀನಿ, ವೇಸ್ಟ್ ಟು ವೆಲ್ತ್. ಹೌದು. ಸೊ ಈ ಕಾನ್ಸೆಪ್ಟಲ್ಲಿ ನಾನು ವರ್ಕ್ ಮಾಡ್ತಿರೋದು. ಫಾರ್ ಎಕ್ಸಾಂಪಲ್ಲು ನೀವು ಇಫ್ ಯು ಟೇಕ್ ಬನಾನಾ ಎಲ್ಲರೂ ಅದರಲ್ಲಿ ಬನಾನಾ ಅಂದಿದ ತಕ್ಷಣ ಬನಾನಾ ಫ್ರೂಟ್ ಮಾತ್ರ ನೋಡ್ತಾರೆ, ಹೌದು ಹೌದು. ಬೇರೆ ಯಾವುದನ್ನು ತಲೆ ಕೆಡಿಸ್ಕೊಳಲ್ಲ. ನಾನು ಬನಾನಾ ಫ್ರೂಟ್ ತಲೆ ಕೆಡಿಸ್ಕೊಳಲ್ಲ, ಬನಾನಾ ಸ್ಟೆಮ್ ನೋಡ್ತೀನಿ. ಓಕೆ. ಬನಾನಾ ಸ್ಟೆಮ್ ಯು ವಿಲ್ ಗೆಟ್ ಇಟ್ ಅಟ್ ವೆರಿ ಲೀಸ್ಟ್ ಪ್ರೈಸ್. ಆ್ಯಕ್ಚುಲಿ ಅದು ವೇಸ್ಟ್ ಅಂತಾನೆ ಬಿಟ್ಟಿರ್ತಾರೆ. ಎಷ್ಟೊಂದು ಜನ ಕಟಿಂಗ್ ಮಾಡಿಬಿಡ್ತಾರೆ, ತಲೆ ಕೆಡಿಸ್ಕೊಳಲ್ಲ, ಯಾರು ಫಾರ್ಮರ್ಸ್ ಯಾರು ತಲೆ ಕೆಡಿಸ್ಕೊಳಲ್ಲ. ಸೊ ನಾನು ಹೋಗ್ತೀನಿ, ಕಟಿಂಗ್ ಆಗಿದ ತಕ್ಷಣ ಬನಾನಾ ಸ್ಟೆಮ್ ನಾನು ತೊಗೊತೀನಿ. ಸೊ ಕಟಿಂಗ್ ಚಾರ್ಜ್ ವಿಲ್ ಬಿ ಫ್ರೀ, ದೇರ್ ಲ್ಯಾಂಡ್ ವಿಲ್ ಬಿಕಮ್ ಕ್ಲೀನ್. ಕರೆಕ್ಟ್. ಸೊ ಅವ್ರು ಕಟ್ ಮಾಡೋ ಚಾರ್ಜಸ್ ಅವ್ರಿಗೆ ಬೀಳುತ್ತೆ, ನಾನು ಕಟ್ ಮಾಡಿಸ್ಬಿಡ್ತೀನಿ, ನಾನು ಎತ್ಕೊಂಡ್ಬರ್ತೀನಿ. ಒಂದು ಬನಾನಾ ಸ್ಟೆಮ್ಮಿಂದ ಯು ಕ್ಯಾನ್ ಮೇಕ್ 2 to 3 kgs ಆಫ್ ಪಿಕಲ್. ಆ್ಯಕ್ಚುಲಿ ನಾನು ಕೇಳ್ಪಟ್ಟಂಗೆ ಬನಾನಾ ಸ್ಟೆಮ್ ನಮ್ಮದು ಕಿಡ್ನಿ ಸ್ಟೋನು ಅದಕ್ಕೆಲ್ಲ ಒಳ್ಳೇದು ಅಂತ ಹೇಳ್ತಾರೆ. ಹೌದು. ಕಿಡ್ನಿ ಸ್ಟೋನ್ ಅದರಲ್ಲಿ ಹೈ ಅಮೌಂಟ್ ಆಫ್ ಫೈಬರ್ ಇರುತ್ತೆ, ಒಳ್ಳೆ ಗುಡ್ ಕ್ವಾಲಿಟಿ ಆಫ್ ಫೈಬರ್ ಇರುತ್ತೆ. ಸೊ ಹಂಗಾಗಿ ಇಟ್ ಈಸ್ ಗುಡ್ ಫಾರ್ ಕಿಡ್ನಿ ಸ್ಟೋನ್ಸ್. ಅಂದರೆ ಕಿಡ್ನಿ ಡಿಟಾಕ್ಸ್ ಅಂತೆಲ್ಲ ಕರೀತಾರೆ ಅದನ್ನು. ಸೊ ಆ ಡಿಟಾಕ್ಸ್ ಪ್ರೋಸೆಸ್ಗೆಲ್ಲನೂ ಅದನ್ನು ಯೂಸ್ ಮಾಡ್ತಾರೆ. ನಮ್ಮ ಹತ್ರ ಜ್ಯೂಸ್ ಇದೆ, ಬನಾನಾ ಸ್ಟೆಮ್ ಜ್ಯೂಸ್ ಇದೆ. ಸ್ಟೆಮ್ ಜ್ಯೂಸ್ ಮಾಡ್ತೀವಿ ಮತ್ತು ಸ್ಟೆಮ್ ಪಿಕ್ಕಲ್ ಮಾಡ್ತೀವಿ. ಓಕೆ. ಸೊ ನಮ್ಮ ರೈತರು ಸ್ವಲ್ಪ ಯೋಚನೆ ಮಾಡಿದ್ರೆ ಬನಾನಾ ಸ್ಟೆಮ್ಮಿಂದಲೂ ಈ ರೀತಿ ಮಾಡ್ಬೋದು ಅಲ್ವಾ? ಸೊ ಈಗ ಸರಿ ನಾನು ಪಿಕ್ಕಲ್ ಮಾಡ್ತೀನಿ ಅಂತಂದರೆ ಸೊ ಮೆಷಿನರಿ ಏನೇನು ಬೇಕಾಗುತ್ತೆ ಸರ್? ಈಗ ಪಿಕ್ಕಲ್ಗೆ ನಿಮಗೆ ಮೆಷಿನರಿನೇ ಬೇಕಿಲ್ಲ. ಓಕೆ. ಸರಿ, ನಿಮಗೆ ಸ್ಕಿಲ್ಡ್ ಲೇಬರ್ ಅಂತ ಕರೀತಾರೆ. ಸ್ಕಿಲ್ಡ್ ಈಗ ನಮ್ಮ ತಾಯಿ ಹತ್ರ ಸ್ಟಾರ್ಟ್ ಮಾಡಿಸಿದ್ದು ನಾನು ಫಸ್ಟ್ ನಾವು ಮ್ಯಾಂಗೋ ಪಿಕ್ಕಲ್ ಅಂತ ಮಾಡಿದ್ವಿ. ನಮ್ಮ ತಾಯಿನೇ ಕಟಿಂಗ್ ಮಾಡಿ ಕೊಟ್ಟರು, ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಐ ಸ್ಟಾರ್ಟೆಡ್ ಫ್ರಮ್ 50 ಬಾಟಲ್ಸು. ಓಕೆ. ಸೊ ಈಗೊಂದು 10 ವುಮೆನ್ ವರ್ಕರ್ಸ್ ಇದ್ದಾರೆ, ಎಂಪ್ಲಾಯೀಸ್ ಇದ್ದಾರೆ. ಸೊ ದೇ ಆರ್ ಡೂಯಿಂಗ್ ಟೇಕಿಂಗ್ ಕೇರ್ ಆಫ್ ಪಿಕ್ಕಲ್ ಆ್ಯಕ್ಟಿವಿಟೀಸ್. ಓಕೆ ಓಕೆ, ಸೂಪರ್ ಸರ್. ಸೊ ಈಗ ಎಷ್ಟು ಜನ ನಿಮ್ಮ ಹತ್ರ ಎಂಪ್ಲಾಯೀಸ್ ಇದ್ದಾರೆ? ಒಂದು 10 ಮೆಂಬರ್ಸ್ ಇದ್ದಾರೆ. 10 ಮೆಂಬರ್ಸ್. ಸೊ ನಿಮ್ಮ ಔಟ್ಲೆಟ್ ಇರೋದು? ನಮ್ಮದು ಔಟ್ಲೆಟ್ ಅಂತ ಏನು ಇಟ್ಕೊಂಡಿಲ್ಲ ನಾವು. ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದ ಹತ್ರ ಒಂದು 18 to 20 ಕಿಲೋಮೀಟರ್ಸ್ ಹಳೆಹಳ್ಳಿ ಅಂದ್ಬಿಟ್ಟು ಹಳ್ಳಿನಲ್ಲಿ ತೋಟ ಇದೆ, ತೋಟದಲ್ಲಿ ಮನೆ ಪಕ್ಕದಲ್ಲೇ ಯೂನಿಟ್ ಇದೆ. ಸರ್, ಇನ್ನು ನಿಮ್ಮದು ಬಿಸ್ನೆಸ್ ವಿಚಾರಕ್ಕೆ ಬರೋದಾದರೆ, ಈಗ ನಾವು ಬಿಸ್ನೆಸ್ ಶುರು ಮಾಡ್ತೀವಿ ಅಂತಂದರೆ ಒಂದಷ್ಟು ರಿಜಿಸ್ಟ್ರೇಷನ್ನು, ಲೈಸೆನ್ಸು, ಈಗ ನಾವು ಲಾರ್ಜ್ ಕ್ವಾಂಟಿಟಿಲಿ ಮಾಡ್ತೀವಿ ಅಂತಂದರೆ ಮಾಡಲೇಬೇಕಾಗತ್ತೆ. ಅದ್ರ ಬಗ್ಗೆ ಹೇಳ್ಬೋದು ಸರ್, ಪ್ರೊಸೆಸ್ ಹೆಂಗಿರುತ್ತೆ ಅಂತ? ಅದು ನಿಮಗೆ ಒಂದು ಲೋಕಲ್ ಲೈಸೆನ್ಸ್ ಅಂತ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹಳ್ಳಿನಲ್ಲಿ ಸ್ಟಾರ್ಟ್ ಮಾಡಿದ್ರೆ ಪಂಚಾಯತಿ ಅಂತ ಇರುತ್ತೆ, ಅಲ್ಲಿಂದ ಒಂದು ಲೈಸೆನ್ಸ್ ತಗೋಬೇಕಾಗುತ್ತೆ. ಈ ಥರ ನಾನು ಮಾಡ್ತಿದ್ದೀನಿ ಅಂದ್ಬಿಟ್ಟು ಅದು ಒಂದು ಪ್ರೈಮರಿ ಲೈಸೆನ್ಸು. ಅದಾದಮೇಲೆ ಎನಿ ಫುಡ್ ಬಿಸ್ನೆಸ್ ರಿಕ್ವೈರ್ಡ್ಸ್ FFSI, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸು, ಅಲ್ಲಿಂದ ಒಂದು ಲೈಸೆನ್ಸ್ ತೊಗೋಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಸೇಲ್ಸ್ಗೆ ಎಲ್ಲನೂ ಇದಾಗೋದಕ್ಕೆ GST ಸರ್ಟಿಫಿಕೇಷನ್ ಅನ್ಬೇಕಾಗುತ್ತೆ, ಲೈಸೆನ್ಸು. ಸೊ ಇದು 3 ಬೇಸಿಕ್ ರಿಕ್ವೈರ್ಮೆಂಟ್ಸು. ಎವ್ರಿಬಡಿ ಮಸ್ಟ್ ಹ್ಯಾವ್ ದೀಸ್ ಲೈಸೆನ್ಸ್. ಓಕೆ. ಸೊ ಅದು ಹೆಂಗೆ ಸರ್, ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದಾ, ಹೆಂಗಿರುತ್ತೆ? ನಿಮಗೆ ಫುಡ್ ಲೈಸೆನ್ಸ್ ಎಲ್ಲನೂ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು, ಇನ್ಕ್ಲೂಡಿಂಗ್ GST ಎಲ್ಲನೂ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಸುಮಾರು ಜನ ಯಾರು ಬೇಕಾದರೂ ಮಾಡ್ಬೋದು, ಎನಿಬಡಿ ಕ್ಯಾನ್ ಡು. ಬಟ್ ಬೆಸ್ಟ್ ಅಂದರೆ ನನ್ನ ಪ್ರಕಾರ ಈಗ ಅಕೌಂಟ್ಸ್, ಚಾರ್ಟೆಡ್ ಅಕೌಂಟ್ಸ್ ಅಲ್ಲಿರ್ತಾರೆ ಆಫೀಸ್, ಅಲ್ಲೆಲ್ಲ ಹೋಗ್ಬಿಟ್ಟು 2000 ರೂಪೀಸ್ ಕೊಟ್ಟರೆ ಎಲ್ಲ ರೆಡಿ ಮಾಡಿ ಎಲ್ಲ ನೋ ಪ್ರಾಬ್ಲಮ್. ಓಕೆ. ಸೊ ಈಗ ನಮ್ಮದು ರಿಜಿಸ್ಟ್ರೇಷನ್ ಆಯಿತು, ನಾವು ಬಿಸ್ನೆಸ್ ಶುರು ಮಾಡಿದ್ವಿ, ಎಲ್ಲನೂ ಓಕೆ. ಬಟ್ ಈಗ ನಾವು ಒಂದು ನೇಮನ್ನು ಫೈನಲ್ ಮಾಡಬೇಕಾಗತ್ತೆ, ನಮ್ಮದೇ ಆದಂಥ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಒಂದು ಕಲರ್ ವೈಸ್ ಆಗಿರ್ಬೋದು, ಲೋಗೋ ವೈಸ್ ಆಗಿರ್ಬೋದು, ನಾವು ಹೆಂಗೆ ನಮ್ಮ ಪ್ರಾಡಕ್ಟ್ನ ಡಿಸೈನ್ ಮಾಡ್ತೀವಿ ಅದ್ರ ಮೇಲೆ ಕೂಡ ಮಾರ್ಕೆಟಿಂಗ್ ನಿಂತಿದೆ. ಸೊ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ ನೀವು ಹೆಂಗೆ ಪ್ಲಾನಿಂಗ್ ಮಾಡ್ಕೊಂಡ್ರಿ? ಯಾರ ಹತ್ರ ಆದರೂ ಇನ್ಫಾರ್ಮೇಷನನ್ನು ತೆಗೆದುಕೊಂಡ್ರ ಅಥವಾ ಬೇರೆ ಪ್ರಾಡಕ್ಟ್ಸನ್ನು ಚೆಕ್ ಮಾಡ್ತಾ ಇದ್ರೆ ಹೆಂಗೆ ಸರ್? ನಾನು ಹೇಳಿದ್ನಲ್ವ, ನನ್ನ ಪ್ರಾಡಕ್ಟ್ ಬಂದ್ಬಿಟ್ಟು ಒಂದು ಪಿಕಲ್ಸು ಮೈನ್ಲಿ. ಆ ಪಿಕಲ್ಸಲ್ಲೂ ನಾವು ಕಟ್ ಪೀಸು, ಈ ಮ್ಯಾಂಗೋ ಮಾತ್ರ ಸ್ಟೆಮ್ ಮಾತ್ರ ಕಟ್ ಪೀಸ್ ಮಾಡಿರೋದು. ಬನಾನಾ ಫ್ಲವರಿಂದನೂ ಮಾಡ್ತೀವಿ, ಆ ಫ್ಲವರಿಂದನೂ ಮಾಡ್ತೀವಿ, ಪಿಕಲ್ ಮಾಡ್ತೀವಿ. ಅದನ್ನು ಅದನ್ನು ಗ್ರೇಟ್ ಮಾಡಿಬಿಟ್ಟು ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಪಿಕಲ್ಸ್ ತೆಗೆದುಕೊಂಡಂಗು, ಸರಿ, ನನ್ನ ಬ್ರ್ಯಾಂಡ್ ಬಂದ್ಬಿಟ್ಟು ಲೊಟಕೆ ಅಂತಿದೆ. ನೀವು ಇದನ್ನು ಟೇಸ್ಟ್ ಮಾಡಿದ್ರೆ ಸಾಮಾನ್ಯವಾಗಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲನೂ ಹೆಂಗಿದೆ ಅಂತ ಒಂದು ಲೊಟಕೆ ಹಾಕ್ತೀವಿ. ಸೊ ಅದೇ ನಾನು ಬ್ರ್ಯಾಂಡ್ ಇಟ್ಟಿದ್ದೀನಿ. ಓಕೆ ಓಕೆ. ಸೊ ನಿಮ್ಗೇನೆ ಐಡಿಯಾ ಬಂದಿರೋದು ಸರ್? ಮೊದಲು ಬೇರೆ ಹೆಸರಿಟ್ಟಿದ್ವಿ, ಆಮೇಲೆ ಅದನ್ನು ಚೇಂಜ್ ಮಾಡಿದ್ವಿ. ಚೇಂಜ್ ಮಾಡಿಬಿಟ್ಟು ಅಂದರೆ ಆ ಪ್ರಾಡಕ್ಟ್ಗೂ, ನಾನು ಮಾಡ್ತಿರೋ ಪ್ರಾಡಕ್ಟ್ಗೂ ನಿಮ್ಮ ಬ್ರ್ಯಾಂಡಿಗೆ ಎಲ್ಲೋ ಒಂದು ಕಡೆ ಕನೆಕ್ಷನ್ ಇರಬೇಕು.
ಈಗ ನನ್ನ ಕಸ್ಟಮರ್ಸ್ ಬರ್ತಾರಲ್ವ, ಇದು ಯಾವ ಥರ ಇಟ್ಟೆ ಅಂದರೆ, ನಾನು ಈವೆಂಟಲ್ಲಿ ಸ್ಯಾಂಪಲ್ ಮಾಡಬೇಕಾದ್ರೆ ನಮ್ದು ಇನ್ನೊಂದು ಪ್ರಾಡಕ್ಟ್ ಇದೆ ಆಮ್ಲಾದು, ಆಮ್ಲ ಮತ್ತು ಟ್ಯಾಮ್ರಿಂಡ್ ಎರಡು ಮಿಕ್ಸ್ ಮಾಡ್ಬಿಟ್ಟು ಒಂದು ಪ್ರಾಡಕ್ಟ್ ಮಾಡ್ತೀವಿ. ಅದನ್ನು ನಾನು ಸ್ಯಾಂಪಲ್ ಟೇಸ್ಟ್ ಕೊಡ್ತಿದ್ವಿ. ಟೇಸ್ಟಿಗೆ ಇಟ್ಟಿದ ತಕ್ಷಣ ಕೆಲವರು ಅಂದರೆ ಹಳ್ಳಿನವರು, ಟೌನ್ನವ್ರಿಗೆ ಅಷ್ಟು ಇದಿಲ್ಲ, ಅದು ಸ್ವಲ್ಪ ಹಳ್ಳಿ ರೈತ ಕುಟುಂಬದಿಂದ ಬಂದಿರ್ತಾರಲ್ಲ ಅವ್ರಿಗಾದರೆ ಅಂತ ಒಂದು ಸೌಂಡ್ ಮಾಡ್ತಾರೆ. ಓಕೆ, ಅದನ್ನು ಕನ್ನಡದಲ್ಲಿ ಲೊಟಕೆ ಅಂತಾರೆ, ಲೊಟಕೆ ಅಂತಾರೆ. ಅದನ್ನೇ ನಾನು ಬ್ರ್ಯಾಂಡ್ ಇಟ್ಟಿದ್ದೀನಿ. ಓಕೆ, ದಟ್ಸ್ ಹೌ ದ ಬ್ರ್ಯಾಂಡ್ ನೇಮ್ಸ್ ಕಮ್ಸ್. ಕರೆಕ್ಟ್. ಸೊ ಈ ಥರ ನಾನು ಬ್ರ್ಯಾಂಡ್ ನೇಮ್ನ ಸೆಲೆಕ್ಟ್ ಮಾಡಿದೆ. ಓಕೆ, ಸೊ ಇದೆಲ್ಲ ಎಲ್ಲಿ ರೆಡಿ ಆಗುತ್ತೆ ಸರ್? ಈಗ ಪ್ಯಾಕಿಂಗ್ ವೈಸ್ ಆಗಿರ್ಬೋದು, ಎಲ್ಲ ನಿಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್? ಹೌದು ಹೌದು ಹೌದು. ಓಕೆ, ಸೊ ಇದೀಗ 200 ಗ್ರಾಮ್ ಬಿಟ್ಟು ನೀವು ಜಾಸ್ತಿ ಕ್ವಾಂಟಿಟಿಲೂ ಮಾಡ್ತೀರಾ ಅಥವಾ ಇಲ್ಲ ಇಲ್ಲ, 200? ಇಷ್ಟೇ 200 ಗ್ರಾಮ್ಸೇ ಮಾಡ್ತೀವಿ. ಏಕೆಂದರೆ ಈಗ ನಮ್ಮದು ಪಿಕಲ್ಸಲ್ಲೇ ಬಂದ್ಬಿಟ್ಟು ನಮ್ಮದೊಂದು 8 to 10 ವೆರೈಟೀಸ್ ಇದೆ. ನಾನು ಒಂದು ½ kg ಮಾಡಿಬಿಟ್ಟೆ ಅಂದ್ಕೊಳ್ಳಿ, ಒಂದು ತೊಗೊಂಬಿಟ್ಟು ಹೊಟ್ಟೋಗ್ತಾರೆ. ಅದೇ ನಾವು 200 ಗ್ರಾಮ್ಸ್ ಮಾಡ್ಕೊಂಡು ವೆರೈಟೀಸ್, ನಾವು ಪೀಪಲ್ ವಾಂಟ್ ವೆರೈಟೀಸ್. ನಾವು ಒಂದು ದಿನ ಚೆನ್ನಾಗಿರುತ್ತೆ, 2 ದಿನ ಚೆನ್ನಾಗಿರುತ್ತೆ, 3ನೇ ದಿನ ಅದು ಬೋರ್ ಹೊಡಿಯುತ್ತೆ. ಹಂಗಾಗಿ ಯು ಶುಡ್ ಗಿವ್ ವೆರೈಟೀಸ್. ಬಟ್ ಈಗ ಫುಡ್ ಅಂತ ಬಂದಾಗ ಶೆಲ್ಫ್ ಲೈಫ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಎಷ್ಟು ಸಮಯ ಬರುತ್ತೆ ಸರ್? ಇದು ನಿಮಗೆ 1 year ಬರುತ್ತೆ. 1 year. ಬಟ್ ಓಪನ್ ಆದಮೇಲೆ ಇದು ರೆಫ್ರಿಜರೇಟರ್ಗೆ ಹೋಗಬೇಕು. ಯಾಕೆಂದರೆ ಇದರಲ್ಲಿ ಪ್ರಿಸರ್ವೇಟಿವ್ಸ್ ಇರಲ್ಲ, ನಾವು ಕೊಡೋದಿಲ್ಲ ಪ್ರಿಸರ್ವೇಟಿವ್ ಫ್ರೀ ಪ್ರಾಡಕ್ಟು. ಸೊ ಹಂಗಾಗಿ ನಿಮಗೆ ಓಪನ್ ಆಗೋವರೆಗೂ ಇಟ್ ಈಸ್ ಸೀಲ್ಡ್. ನಿಮ್ಗೆ ಯಾವುದೇ ರೀತಿ ಏರ್ ಸೀಲ್ ಇರುತ್ತೆ ಇದು. ಸೊ ಯಾವುದೇ ರೀತಿ ಮೈಕ್ರೋಬ್ಸು ಎಂಟ್ರಿ ಆಗೋಲ್ಲ, ಹಂಗಾಗಿ ಫರ್ಮೆಂಟೇಷನ್ ಆಗೋದು ಆ ಥರ ಎಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ನೀವು ಓಪನ್ ಮಾಡ್ತಿದ್ದಂಗೆ ಮಾಯ್ಶ್ಚರ್ ಎಂಟ್ರಿ ಆಗುತ್ತೆ, ಹಂಗಾಗಿ ಫಂಗಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಇದನ್ನು ರೆಫ್ರಿಜರೇಟರಲ್ಲಿ ಮಾಡಬೇಕು. ಸೊ ಇನ್ನು ನಿಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ರಿ. ಸೊ ನಮ್ಮ ಒಂದು ವೀಕ್ಷಕರಿಗೆ ಒಂದಿರುತ್ತೆ, ಇಷ್ಟೊಂದು ಬೈ ಪ್ರಾಡಕ್ಟ್ಸನ್ನು ಮಾಡ್ತಾರೆ, ಸೊ ಇವ್ರ ಪ್ರಾಫಿಟ್ ಹೆಂಗೆ ಮಾಡ್ಬೋದು ಅಂತ. ಸೊ ಅದ್ರ ಬಗ್ಗೆ ಹೇಳ್ಬೋದಾ ಸರ್? ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಯರ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಮಂತ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ಈಗ ಪ್ರಾಫಿಟ್ ಅಂತ ಬಂದಾಗಲೂ ಕೂಡ ಈಗ ಒಂದು ಆದಾಯ ಬಂತು ಅಂತಂದರೆ ಅದರಲ್ಲಿ ಒಂದಷ್ಟು ಖರ್ಚು ಬರುತ್ತೆ. ಈಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬಿಟ್ಟು ನಿಮಗೆ ಖರ್ಚು ಸಾಮಾನ್ಯವಾಗಿ ಬರುತ್ತೆ. ಸೊ ಅದ್ರ ಬಗ್ಗೆ ಹೇಳ್ಬೋದಾ? ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನಿಮ್ಮ ಪ್ರಾಫಿಟ್ನ? ಈಗ ನಾನು ಹೇಳಿದ್ನಲ್ವಾ, ನಾನು ಸ್ಟಾರ್ಟ್ ಮಾಡಿದಾಗ ಪಿಕಲ್ಗೆ ನೋ ಮಿಷಿನರೀಸ್ ಇಲ್ಲ ನಮ್ಮ ಹತ್ರ ಯಾವುದನ್ನು. ಸೊ ಲೇಬರ್ಸ್ ಬರ್ತಾರೆ, ನಮ್ಮದು ಎಂಪ್ಲಾಯೀಸ್ ಇದ್ದಾರೆ, ಎಂಪ್ಲಾಯೀಸೇ ಕಟ್ಟಿಂಗ್ ಮಾಡ್ತಾರೆ, ಹ್ಯಾಂಡ್ ಕಟ್ ಮಾಡ್ತಾರೆ, ಕಟ್ ಮಾಡಿಬಿಟ್ಟು ರೆಡಿ ಮಾಡ್ತಾರೆ. ಆಮೇಲೆ ನಾವು ಸ್ಕ್ವಾಷಸ್ ಮಾಡ್ತೀವಿ, ಜಾಮ್ಸ್ ಮಾಡ್ತೀವಿ, ಓಕೆ, ಮತ್ತು ಗುಲ್ಕನ್ನು. ಇದಿಷ್ಟಕ್ಕೂ ನಾನು ಒಂದು 15,000 rupees ಕೊಟ್ಬಿಟ್ಟು ಒಂದು ಪಲ್ವರೈಸರ್ ತೊಗೊಂಡೆ, 15,000 ರೂಪಾಯಿ ಅಷ್ಟೇ. ಅದಕ್ಕೆ ಮುಂಚೆ ನನ್ನ ಹತ್ರ ಇನ್ನೊಂದಷ್ಟೆಲ್ಲ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿಬಿಟ್ಟು ಮಿಷಿನರೀಸ್ ಎಲ್ಲ ತೊಗೊಂಡಿದ್ದೆ. ಆ ಮಿಷಿನರೀಸ್ ಎಲ್ಲ ಹಂಗೆ ಇದೆ. ಈ 15,000 rupees ಮಿಷಿನರಿ ಏನಿದೆ ಅದರಲ್ಲಿ ನಾನು ವರ್ಷಕ್ಕೆ 40 to 50 ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ತೀನಿ. ಬರೀ 15,000 ರೂಪಾಯಿ ಮಿಷಿನ್ ಪಲ್ವರೈಸರು. ಅದರಲ್ಲಿ ಫಾರ್ ಎಕ್ಸಾಂಪಲ್ ನಾನು ಈಗ ಜಾಮ್ಸ್ ಮಾಡ್ತೀನಿ, ಮಿಕ್ಸ್ ಫ್ರೂಟ್ ಜಾಮ್ಸ್ ಅಂದ್ಕೊಳ್ಳಿ. ಅದಕ್ಕೆ ನಾವು ಬನಾನಾ ಪಲ್ಪ್ ಯೂಸ್ ಮಾಡ್ತೀವಿ, ಮ್ಯಾಂಗೋದು ಯೂಸ್ ಮಾಡ್ತೀವಿ, ಪೈನಾಪಲ್ ಯೂಸ್ ಮಾಡ್ತೀವಿ. ನಮ್ಮ ಸುತ್ತಮುತ್ತನೇ ಎಲ್ಲ ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಈ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಯಿತು, ಈಗ ಸಿಗುತ್ತೆ. ಸೊ ಮ್ಯಾಂಗೋ ತೊಗೊತೀವಿ, ಪಲ್ಪ್ ತೆಕ್ಕೊಳ್ತೀವಿ, ಅದನ್ನು ಸ್ಟೋರ್ ಮಾಡ್ತೀವಿ, ಸ್ಟೆರಿಲೈಸ್ ಪ್ಯಾಕಿಂಗ್ ಅಂತ ಮಾಡ್ಬಿಟ್ಟು ಅದನ್ನು ಸ್ಟೋರ್ ಮಾಡ್ತೀವಿ. ಸೊ ಈ ಥರ ಸ್ಮಾಲ್ ಮೆಷಿನರಿ ಇಟ್ಕೊಂಡು ನಾವು ಇಷ್ಟೆಲ್ಲ ಮಾಡ್ತೀವಿ. ಸೊ ನಾರ್ಮಲಿಗೆ ನಾವು ಬಿಸ್ನೆಸ್ ಶುರು ಮಾಡ್ತೀವಿ ಅಂತಂದರೆ ಒಂದು 15 ಲಕ್ಷ ಈ ಮೆಷಿನರಿಗೆ, ಇದಕ್ಕೆ ಅಂತ ಹೇಳಿ ಒಂದು 51 ಲಕ್ಷ, 1 ಕೋಟಿ ಇಟ್ಬಿಡ್ತೀವಿ. 1 ಕೋಟಿ ಖರ್ಚು ಮಾಡಿದ್ರೂ ನಿಮಗೆ ಮಾರ್ಕೆಟ್ ಮಾಡೋಕ್ಕಾದರೆ ಮಾತ್ರ ಇದೆಲ್ಲ. ಸೊ ನೀವು ಎಷ್ಟು ಮಿಷಿನರಿ ಮೇಲೆ ಎಷ್ಟು ಕಡಿಮೆ ಇನ್ವೆಸ್ಟ್ ಮಾಡ್ತೀರಿ ಅಷ್ಟು ಸೇಫು. ಓಕೆ, ನಮ್ಮ ಹತ್ರ ಒಂದು 10 ಲಕ್ಷ ಇನ್ವೆಸ್ಟ್ಮೆಂಟ್ ಇತ್ತು ಅಂದರೆ ನೀವು 9 to 9.5 lakhs ಯಾವ ಟು ಪ್ಲ್ಯಾನ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ಸ್ಗೆ ಪ್ಲ್ಯಾನ್ ಮಾಡಬೇಕು. ಅಂದರೆ ಫ್ರೂಟ್ಸ್ ಇರ್ಬೋದು, ರಾ ಮೆಟೀರಿಯಲ್ ಪರ್ಚೇಸ್ಗೆ ಇರ್ಬೋದು, ಈ ಥರದಕ್ಕೆ ನೀವು ಪ್ಲ್ಯಾನ್ ಮಾಡಬೇಕು. 10% ಮಾತ್ರ ನೀವು ಮೆಷಿನರೀಸ್ ಪ್ಲ್ಯಾನ್ ಮಾಡಬೇಕು. ಸೊ ಅವಾಗ ಯುವರ್ ಬಿಸ್ನೆಸ್ ವಿಲ್ ಬಿ ಇನ್ ಪ್ರಾಫಿಟಬಲ್. ಸುಮಾರು ಜನ ಏನು ಮಾಡ್ಬಿಡ್ತಿದ್ದಾರೆ ಅಂದರೆ ಒಂದು 15 ಲಕ್ಷ ಲೋನ್ ಮಾಡಿಬಿಡ್ತಾರೆ, 15 ಲಕ್ಷನೂ ತೊಗೊಂಡೋಗ್ಬಿಟ್ಟು ಮಿಷಿನರಿ ಮೇಲೆ ಹಾಕ್ಬಿಡ್ತಾರೆ. ಅವ್ರಿಗೆ ವರ್ಕಿಂಗ್ ಕ್ಯಾಪಿಟಲ್ಲೇ ಇರಲ್ಲ, ಅವ್ರ ಕೈನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ಲೇ ಇರಲ್ಲ. ಆಮೇಲೆ ಏನು ಮಾಡ್ತಾರೆ, ಓಡಿ ಲೋನ್ ಕೊಡ್ತಾರೆ ಅಂದ್ಬಿಟ್ಟು ಅಲ್ಲೇ ಕೈ ಸಾಲ ಮಾಡ್ತಾರೆ, ಅಲ್ಲಿ ಸಾಲ ಮಾಡ್ತಾರೆ. ನೀವು 15 ಲಕ್ಷ ಮಿಷಿನರಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನೀವು ಒಂದು ತಿಂಗಳಿಗೆ ಒಂದು 1 CR ಟ್ರಾನ್ಸಾಕ್ಷನ್ ಮಾಡೋಂಗಿರಬೇಕು. ನಿಮಗೆ ಸ್ಟಾರ್ಟಿಂಗಲ್ಲಿ ಮಾಡೋಕ್ಕಾಗೋದೇ ಇಲ್ಲ. ಅನ್ಲೆಸ್ ಅಂಟಿಲ್ ಟೆಸ್ಟ್ ಡ್ರೈವ್ ಮಾಡಲಿಲ್ಲ ಅಂದರೆ ನೀವು ಮಾಡೋಕ್ಕಾಗಲ್ಲ. ಸೊ ಅಲ್ಲಿನೇ ಎಲ್ಲರೂ ಇಡ್ಬೋದು. ಅಂದರೆ ಮಿಷಿನರಿ ಮೇಲೆ, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದುಡ್ಡು ಹಾಕ್ಬಾರ್ದು. ಸ್ಟಾರ್ಟಿಂಗ್ ನಿಮ್ಮ ಪ್ರಾಡಕ್ಟು ಓಕೆ ಇದು ಚೆನ್ನಾಗಿ ಹೋಗುತ್ತೆ ಮಾರ್ಕೆಟಲ್ಲಿ, ಒಳ್ಳೆ ಇದಿದೆ ಅಂದಾಗ ನೀವು ಮಿಷಿನರಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದೆ, ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಂತ ಮಾಡಿದೆ. ಇಲ್ಲಿ ಮೈಸೂರು CFTRI ಅಂತ ಒಂದಿದೆ, ಸೆಂಟ್ರಲ್ ಫುಡ್ ರಿಸರ್ಚ್ ಸ್ಟೇಷನ್, ಫುಡ್ ಟೆಕ್ನಾಲಜಿ ರಿಸರ್ಚ್ ಸೆಂಟರ್ ಅಂತಿದೆ. ಸೊ ಅಲ್ಲಿ ಬಂದ್ಬಿಟ್ಟು ಒಂದು ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಅಂದ್ಬಿಟ್ಟು, ಇಟ್ ಈಸ್ ಓನ್ಲಿ ಫಾರ್ ಫಾರ್ಮರ್ಸ್ ಆ್ಯಂಡ್ ಸ್ಟಾರ್ಟಪ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಫುಡ್ ರಿಲೇಟೆಡ್ ಪ್ರಾಡಕ್ಟ್ಸ್. ಅಂದರೆ ಫಾರ್ ಎಕ್ಸಾಂಪಲ್ಲು ನಮ್ಮ ತಲೆಯಲ್ಲಿ ಎನಿಬಡಿ ಹೆಡ್
ಅವ್ರಿಗೇನಾದರೂ ಒಂದು ಪ್ರಾಡಕ್ಟ್ನ ಡಿಸೈನ್ ಮಾಡಬೇಕು, ಆಮೇಲೆ ಅದನ್ನು ಮಾರ್ಕೆಟಲ್ಲಿ ರನ್ ಮಾಡಬೇಕು. ಅಂದ್ರೆ ಜಸ್ಟ್ ಐಡಿಯಾ ಇದೆ, ಐಡಿಯಾ ಇರುತ್ತೆ, ಬಟ್ ದೇ ಡೋಂಟ್ ಹ್ಯಾವ್ ಎನ್ ಇನ್ವೆಸ್ಟ್ಮೆಂಟು. ಕರೆಕ್ಟ್. ಹಾಂ, ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡೋ ಕೆಪಾಸಿಟಿ ಇರಲ್ಲ, ಬಟ್ ಅವ್ರ ತಲೆಯಲ್ಲಿ ಐಡಿಯಾ ಇತ್ತು ಅಂದಾಗ ದೇ ಕ್ಯಾನ್ ಯೂಸ್ ದಟ್ ಫೆಸಿಲಿಟಿ. ಅಂದರೆ ಅಲ್ಲಿ ಫುಡ್ ಪ್ರೊಸೆಸಿಂಗ್ ಮಾಡೋದಕ್ಕೆ ಎಲ್ಲ ರೀತಿ ಫೆಸಿಲಿಟಿನೂ ಇರುತ್ತೆ. ಆ್ಯಂಡ್ ದ ಟೆಕ್ನಾಲಜಿ, ಆ ಫುಡ್ ರಿಲೇಟೆಡ್ ಟೆಕ್ನಾಲಜೀಸ್ ಅಂತ ಏನಿರುತ್ತೆ, CFTR ಅಲ್ಲಿ ಸೈಂಟಿಸ್ಟ್ಸ್ ಎಲ್ಲ ಡೆವಲಪ್ ಮಾಡಿದ್ದಾರೆ. ಸೊ ವಿ ಕ್ಯಾನ್ ಬೈ ದಟ್ ಟೆಕ್ನಾಲಜಿ ಲೇಟರ್ ಆನ್. ಓಕೆ ಓಕೆ. ಸೊ ನಿಮಗೆ ಅಲ್ಲಿ ಫೆಸಿಲಿಟಿ ಇದೆ. ದೇ ವಿಲ್ ಚಾರ್ಜ್ ಸಮ್ ನಾಮಿನಲ್, ವೆರಿ ಲೀಸ್ಟ್ ಅಮೌಂಟ್ ಚಾರ್ಜ್ ಮಾಡ್ತಾರೆ, ತುಂಬ ಅಮೌಂಟ್ ಏನು ಚಾರ್ಜ್ ಮಾಡ್ತಾರೆ. ಎಷ್ಟು ಸರ್ ಒಂದು ಮಿನಿಮಮ್? ಪರ್ ಡೇ 2000 rupees ಅಷ್ಟೇ. ಓಕೆ. ಹಾಂ, ಓನ್ಲಿ 2000 rupees. 2000 rupees ನೀವು ಸ್ಪೆಂಡ್ ಮಾಡಿದ್ರೆ ಅಲ್ಲೊಂದು 1 lakh rupee ಪರ್ ಡೇ, 1 lakh rupee ಪ್ರಾಡಕ್ಟ್ನ ನೀವು ರೆಡಿ ಮಾಡ್ಕೊಂಬರ್ಬೋದು. ಓಕೆ. ಸೊ ನಿಮಗೆ ಹೆಲ್ಪಿಂಗ್ ಹ್ಯಾಂಡ್ಸ್ ಎಲ್ಲ ಕೊಡ್ತಾರೆ, ಈ ಥರ ಫೆಸಿಲಿಟಿ ಅದು. ಅಂದರೆ ನಾವು ಆ ಥರ ಸೆಟಪ್ ಮಾಡಬೇಕಂದ್ರೆ ಒಂದು 2 crores ಇನ್ವೆಸ್ಟ್ ಮಾಡಬೇಕು. ಓಕೆ. ಸೊ ಅಷ್ಟು ಫೆಸಿಲಿಟಿ ಆ ಕಟ್ ಡೌನ್ ಇಲ್ಲಿ ಮಾಡ್ಕೋಬೋದು ಮಾಡ್ಕೋಬೋದು. ಅಂದರೆ ನೀವು ಮಾರ್ಕೆಟಲ್ಲಿ ನಿಮ್ಮ ತಲೆಯಲ್ಲಿ ಏನೋ ಒಂದು ಪ್ರಾಡಕ್ಟ್ ಇರುತ್ತೆ, ಅದು ಹೆಂಗೆ ವರ್ಕ್ ಆಗುತ್ತೆ, ಮಾರ್ಕೆಟಲ್ಲಿ ಓಡುತ್ತಾ ಇಲ್ವಾ ಚೆಕ್ ಮಾಡೋದಕ್ಕೆ ನೀವು ಇನ್ವೆಸ್ಟ್ ಮಾಡೋ ಬದಲು ಅಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ ಆಲ್ರೆಡಿ. ನೀವು ಅಲ್ಲಿ ಹೋಗಿ ಅದಕ್ಕೇನು ಬೇಕೋ ರಾ ಮೆಟೀರಿಯಲ್ ತೊಗೊಂಡೋಗಿ ನಿಮ್ಮ ಪ್ರಾಡಕ್ಟ್ನ ರೆಡಿ ಮಾಡ್ಕೊಳ್ಳಿ. ಸೊ ನೀವು FFSI ಲೈಸೆನ್ಸ್ ಬೇಕಿಲ್ಲ ನಿಮಗೆ, ಯಾಕೆಂದರೆ ಅಲ್ಲಿದೆ ಫೆಸಿಲಿಟಿ ಇದೆ, FFSI ಲೈಸೆನ್ಸ್ ಇರುತ್ತೆ, ಎಲ್ಲ ಎವ್ರಿಥಿಂಗ್ ಇಸ್ ದೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಮಾಡ್ತೀವಿ ಅದೆಲ್ಲ ಏನೂ ತಲೆನೋವು ಇರಲ್ಲ, ಅಲ್ಲೇ ಎಲ್ಲ ಇರುತ್ತೆ. ಸೊ ಅದರದ್ದೇ ಅಡ್ರೆಸ್ ಬರುತ್ತೆ, CFTRI ಲೋಗೋ ಬರುತ್ತೆ, ಎಲ್ಲ ನೀವು ಅದನ್ನು ಹಾಕ್ಕೋಬೋದು. ಹಾಕ್ಕೊಂಡು ಯು ಕ್ಯಾನ್ ಡೂ ಟೆಸ್ಟ್ ಡ್ರೈವ್ ಇನ್ ದ ಮಾರ್ಕೆಟ್. ನೀವು ಅದನ್ನು ಮಾರ್ಕೆಟಲ್ಲಿ ರಿಲೀಸ್ ಮಾಡಿ ಆಮೇಲೆ ನಿಮಗೆ ಓಕೆ, ನೀವೊಂದು ಪರ್ ಮಂತ್ ಒಂದು 5 lakhs 10 lakhs ರೆವಿನ್ಯೂ ಜನ್ರೇಟ್ ಮಾಡ್ತೀನಿ ಅಂದಾಗ ಆವಾಗ ನೀವು ಸೆಟಪ್ ಮಾಡ್ಕೋಬೋದು. ಕರೆಕ್ಟ್. ಸೊ ಆ ಥರದ್ದು ಒಂದು ಅಲ್ಲಿ ತನಕ ನಮಗೊಂದು ಪ್ರಾಕ್ಟೀಸ್ ಥರನೂ ಅಲ್ಲ ಆಗುತ್ತೆ, ಎಲ್ಲ ಫೆಸಿಲಿಟಿನೂ ಇರುತ್ತೆ ಅಲ್ಲಿ. ಗೌರ್ಮೆಂಟ್ ಫೆಸಿಲಿಟಿ, ಯು ಕ್ಯಾನ್ ಯೂಸ್ ದಟ್. ಓಕೆ. ಸೊ ಇದಾದಮೇಲೆ ನಿಮಗೆ ಗೌರ್ಮೆಂಟ್ ಫ್ರೀ ಸ್ಟಾಲ್ಸು ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಇಫ್ ಯು ಆರ್ ಎ ವುಮೆನ್ ಎಂಟರ್ಪ್ರಿನರ್ಗೆ ನಿಮಗೆ ಗೌರ್ಮೆಂಟಲ್ಲಿ ಒಂದು ಸ್ಕೀಮ್ ಇದೆ, ಸಂಜೀವಿನಿ ಅಂದ್ಬಿಟ್ಟು. ಓಕೆ. NRLM ಅಂತಾರೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂದ್ಬಿಟ್ಟು. ಆ ಒಂದು ಸ್ಕೀಮಲ್ಲಿ ನಿಮಗೆ ಫ್ರೀ ಸ್ಟಾಲ್ಸ್ ಕೊಡ್ತಾರೆ. ಫ್ರೀ ಸ್ಟಾಲ್ಸು ಓಕೆ. ಲಾಸ್ಟ್ ಇಯರ್ ಬಂದ್ಬಿಟ್ಟು ನಿಮಗೆ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಆಯಿತು. 10 days, 10 days ಈವೆಂಟು. ನಿಮಗೆ ಫ್ರೀ ಸ್ಟಾಲ್ ಕೊಡ್ತಾರೆ. ನೀವು ಅಲ್ಲಿ ರೆಡಿ ಮಾಡಿರೋ ಪ್ರಾಡಕ್ಟ್ನ ಇಲ್ಲಿ ಬಂದ್ಬಿಟ್ಟು ನೀವು ಡೆಮೋ ಮಾಡ್ಬೋದು, ನೀವು ಸೇಲ್ ಮಾಡ್ಬೋದು. ಸೊ ನಿಮಗೆ ಇಲ್ಲಿ ನೆಟ್ವರ್ಕು ಬಿಲ್ಡ್ ಆಗುತ್ತೆ. ಸೊ ಇಷ್ಟೆಲ್ಲ ಫೆಸಿಲಿಟಿ ಇರುತ್ತೆ, ಇಷ್ಟೆಲ್ಲ ಯೂಸ್ ಮಾಡ್ಕೋಬೇಕಷ್ಟೇ. ಕರೆಕ್ಟ್. ಸೊ ಯೂಸ್ ಮಾಡಿಕೊಂಡ್ರೆ ಆಮೇಲೆ ನೀವು ಇನ್ವೆಸ್ಟ್ ಮಾಡಿ, ನಿಮ್ಗೆ ಒಂದ್ಸರಿ ಕಾನ್ಫಿಡೆನ್ಸ್ ಬಂದಮೇಲೆ ದೆನ್ ಯು ಕ್ಯಾನ್ ಇನ್ವೆಸ್ಟ್. ಸರ್, ಈಗ ನಿಮ್ಮದು ಫ್ಯೂಚರ್ ಪ್ಲಾನ್ ಏನು ಸರ್? ಆ ಫ್ಯೂಚರ್ ಪ್ಲಾನ್ ಈಗ ಒಂದು 20 ಪ್ರಾಡಕ್ಟ್ಸ್ ಇದೆ. ಈಗ ನಾವು ಬ್ಯಾಂಗ್ಳೂರು ಕವರ್ ಮಾಡಿದ್ದೀವಿ, ಬ್ಯಾಂಗ್ಳೂರು ಫುಲ್ ಕೊಡ್ತಾ ಇದ್ದೀವಿ ಪ್ರಾಡಕ್ಟ್ಸ್ ಎಲ್ಲನೂ. ಮೈಸೂರು ಕೊಡ್ತಾ ಇದ್ದೀವಿ, ಮೈಸೂರು ಕವರ್ ಮಾಡಿದ್ದೀವಿ. ತುಮಕೂರು ಕವರ್ ಮಾಡಿದ್ದೀವಿ. ರೀಸೆಂಟಾಗಿ ಗುಲ್ಬರ್ಗಾದಲ್ಲಿ ಪ್ಲೇಸ್ ಮಾಡಿದ್ದೀವಿ ಪ್ರಾಡಕ್ಟ್ಸು. ಈಗ ಬೆಳಗಾಂ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಶಿವಮೊಗ್ಗ ಇರ್ಬೋದು, ಆಮೇಲೆ ಚಿಕ್ಕಮಂಗ್ಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಇನ್ನೂ ಏನೇನು ಡಿಸ್ಟಿಕ್ಸ್ ಇದೆ ಇಷ್ಟಕ್ಕೆ ರೀಚ್ ಆಗ್ಬೇಕು ನನ್ನ ಪ್ರಾಡಕ್ಟ್. ಓಕೆ. ಸೊ 20 ಪ್ರಾಡಕ್ಟ್ಸ್ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ? ಹೌದೌದು, ಇನ್ನೂ ಟ್ರೈ ಮಾಡ್ತಾ ಇದ್ದಾರೆ, ಎಕ್ಸ್ಪೆರಿಮೆಂಟ್ ನಡೀತಾ ಇದೆಯಾ? ಸ್ಲೋ ಆಗೋದು, R&D ಸ್ಟೇಜಲ್ಲಿದೆ. ಸೊ ಇನ್ನೂ ಒಂದು 20 ಪ್ರಾಡಕ್ಟ್ಸ್ನ ಪ್ಲೇಸ್ ಮಾಡಬೇಕು. ಮೇ ಬಿ ಇನ್ನೊಂದು 6 monthsಲ್ಲಿ ವಿ ಆರ್ ಗೋಯಿಂಗ್ ಟು ಲಾಂಚ್ ಇಟ್. ಓಕೆ. ಸೊ ಎಕ್ಸ್ಪೋರ್ಟ್ ಏನಾದರೂ ಮಾಡಿದ್ದೀರಾ ಸರ್ ನಿಮ್ಮ? ಎಕ್ಸ್ಪೋರ್ಟ್ಗೆ ಇನ್ನೂ ನಾನು ಪ್ಲಾನ್ ಮಾಡಿಲ್ಲ ಮೇಡಮ್. ಎಕ್ಸ್ಪೋರ್ಟಲ್ಲಿ ನಿಮಗೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಏನೇನು ಪ್ರಾಬ್ಲಮ್ಸ್ ಬರ್ಬೋದು? ಸೊ ಎಕ್ಸ್ಪೋರ್ಟಲ್ಲಿ ಏನಂದರೆ ಒಂದು ಕ್ವಾಲಿಟಿ ಇಶ್ಯೂಸು. ನೀವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಮುಂಚೆ ನೀವು ಇಂಡಿಯನ್ ಮಾರ್ಕೆಟ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಪ್ಲಾಟ್ಫಾರ್ಮ್. ಸಪೋಸ್ ಎಕ್ಸ್ಪೋರ್ಟಲ್ಲಿ ಏನಾದರೂ ರಿಜೆಕ್ಟ್ ಆಯ್ತು ಅಂದ್ಕೊಳ್ಳಿ, ನೀವು ಇಂಡಿಯಾದಲ್ಲಿ ಸೇಲ್ ಮಾಡ್ಬೋದು. ಎಕ್ಸ್ಪೋರ್ಟಲ್ಲಿ ರಿಜೆಕ್ಟ್ ಆಯ್ತು ಅಂದರೆ, ಸಪೋಸ್ ಆಗಲಿಲ್ಲ, ಇನ್ವೆಸ್ಟರ್ ಬೈ ಮಾಡಲಿಲ್ಲ ಆನ್ ಟೈಮಲ್ಲಿ, ಇನ್ನೇನೋ ಪ್ರಾಬ್ಲಮ್ ಆಯ್ತು ಅಂದಾಗ ನಿಮ್ಮಲ್ಲಿ ರೆಡಿ ಆಗಿರೋ ಪ್ರಾಡಕ್ಟ್ನ ನೀವು ಇಲ್ಲಿ ಸೇಲ್ ಮಾಡೋ ಕೆಪಾಸಿಟಿ ಇತ್ತು ಅಂದರೆ ದೆನ್ ವಿ ಕ್ಯಾನ್ ಗೋ ಫಾರ್ ಎಕ್ಸ್ಪೋರ್ಟು. ಅಂದರೆ ದಟ್ ಈಸ್ ಡಿಫ್ರೆಂಟ್. ಇದು ಫಸ್ಟ್ ನಿಮಗೆ ಸಾಕಷ್ಟು ಅವಕಾಶ ಇಂಡಿಯಾದಲ್ಲೇ ಇದೆ, ಇಷ್ಟು ಪಾಪ್ಯುಲೇಷನ್ ಇದೆ. ನೀವು ಏನು ಮಾಡಿದ್ರು ಇಂಡಿಯಾದಲ್ಲೇ ಬೇಜಾನ್ ಬೈಯರ್ಸ್ ಇದ್ದಾರೆ. ಅದು ಫುಡ್ ಅನ್ನೋದು ಅಫ್ಕೋರ್ಸ್ ನಿಮಗೆ ನಾನ್ ವೆಜ್ ವೆಜ್ ಯಾವುದೇ ಆಗಲಿ ಎಲ್ರಿಗೂ ಕೂಡ, ಎಸ್ಪೆಷಲಿ ಬೆಂಗಳೂರು, ನೀವು ಏನು ಮಾಡಿದ್ರು ಬೆಂಗಳೂರಲ್ಲಿ ಸೇಲ್ ಮಾಡ್ಬೋದು. ಓಕೆ. ಏನು ಮಾಡಿ ಬೆಂಗಳೂರಲ್ಲಿ ಸೇಲ್ ಮಾಡ್ಬೋದು. ಓಕೆ. ಸೊ ಎಕ್ಸ್ಪೋರ್ಟ್ ರೆಗ್ಯುಲೇಷನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಎಕ್ಸ್ಪೋರ್ಟ್ಗೆ ಹೋಗೋದಕ್ಕೆ ಮುಂಚೆ ಇಲ್ಲಿ ನಾವು ಸ್ಟ್ರಾಂಗ್ ಬೇಸ್ ರೆಡಿ ಮಾಡಿಕೊಂಡು ದೆನ್ ವಿ ಕ್ಯಾನ್ ಥಿಂಕ್ ಆಫ್ ಎಕ್ಸ್ಪೋರ್ಟ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಚಂದ್ರಶೇಖರ್ ಅವರು ಯಾವ ರೀತಿಯಾಗಿ ಝೀರೋದಿಂದ ಬಿಸ್ನೆಸ್ ಶುರು ಮಾಡಿದ್ರು, ಯಾವ ರೀತಿಯಾಗಿ ಫೇಲ್ಯೂರನ್ನು ಫೇಸ್ ಮಾಡಿದ್ರು, ಈಗ ಬಿಸ್ನೆಸ್ ಯಾವ ರೀತಿಯಾಗಿ ರನ್ ಆಗ್ತಾ ಇದೆ, ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಲೈಸೆನ್ಸ್ ಆಗಿರ್ಬೋದು, ಹೇಗೆ ಮಾರ್ಕೆಟಿಂಗ್ ಮಾಡಬೇಕು, ಹೇಗೆ ಕ್ವಾಲಿಟಿನ ಮೇಂಟೈನ್ ಮಾಡಬೇಕು, ಹೇಗೆ ಟ್ರೈನಿಂಗನ್ನು ಪಡ್ಕೊಳ್ಬೇಕು, ಇವೆಲ್ಲದರ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಒಂದು ಬಿಸ್ನೆಸ್
ಬಿಸ್ನೆಸ್ಸನ್ನು ನೀವು ಶುರು ಮಾಡಬೇಕು ಅಂತಂದರೆ ನಿಮಗೆ ಬೇಕಾಗಿರುವಂಥದ್ದು ನಾಲೆಜ್ ಹಾಗೆ ಸ್ಕಿಲ್. ಸೊ ಇವೆರಡೂ ಇತ್ತು ಅಂತಂದರೆ ಆರಾಮ್ಸೆ ಈ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಸೊ ಬಿಸ್ನೆಸ್ಸನ್ನು ಹೇಗೆ ಶುರು ಮಾಡೋದು, ನಿಮಗೆ ಯಾವ ರೀತಿಯಾಗಿ ಬಾಸ್ ಆಗಬೇಕು, ಈಗ ಉಪ್ಪಿನಕಾಯಿ ಬಿಸ್ನೆಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಬಿಸ್ನೆಸ್ ಐಡಿಯಾಸ್ಗಳು ಬೇಕು, ಮನೆಯಲ್ಲೇ ಕೂತು ಶುರು ಮಾಡುವಂಥ ಬಿಸ್ನೆಸ್ಗಳ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಯಾರು ಸಕ್ಸಸ್ ಆಗಿರ್ತಾರೋ ಅವರೇ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ನಿಮಗೇನೇ ಡೌಟ್ ಇದ್ರೂ ಕೂಡ ನೇರವಾಗಿ ವಿಡಿಯೋ ಕಾಲ್ ಮಾಡೋ ಮುಖಾಂತರ ಎಕ್ಸ್ಪರ್ಟ್ ಜೊತೆಗೆ ನೇರವಾಗಿ ಮಾತನಾಡಿ ನಿಮ್ಮ ಪ್ರಾಬ್ಲಮ್ಸನ್ನು ನೀವಿಲ್ಲಿ ಸಾಲ್ವ್ ಮಾಡ್ಕೊಳ್ಬೋದು. ಜೊತೆಗೆ ಗೈಡೆನ್ಸ್ ಆಗಿರ್ಬೋದು, ಟಿಪ್ಸನ್ನು ಪಡ್ಕೊಳ್ಬೋದು. ಸೊ ಚಾನಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. Bosswala. Be the boss.